ದೊಡ್ಡ ಸಿನಿಮಾ ಅಂದ್ಮೇಲೆ ಅದಕ್ಕೆ ಪ್ರೊಡಕ್ಷನ್ ಬೇಕಿರ್ತೈತಿ. ಮೇನ್ಲಿ ಪ್ರೊಡಕ್ಷನ್ ಇದ್ರನ ಅದೊಂದು ಡ್ರೀಮ್ ಕಣಕ್ ಆಗೋದು ನಿಮ್ ಕೈಯಾಗಿದ್ರನ. ಸೊ ಆಲ್ರೆಡಿ ನೀವು ಶಾರ್ಟ್ ಫಿಲ್ಮ್ಸ್ ಮಾಡಿರಿ, ಸಾಂಗ್ಸ್ ಮಾಡಿರಿ. ಸೊ ಪ್ರೊಡಕ್ಷನ್ ಲೆವೆಲ್ ಎಷ್ಟ್ ಟಫ್ ಇತ್ರಿ ಅಂದ್ರೆ ನಿಮಗ್ ಅಂದ್ರೆ ಅಷ್ಟು ಇನ್ವೆಸ್ಟ್ ಮಾಡ್ಬೇಕು? ನನಗ್ ಸ್ಟಾರ್ಟಿಂಗ್ ಈಸಿ ಆಗಿತ್ರಿ, ಅವ್ರು ಈಸಿನ ಇತ್ತು. ಬಟ್ ಏನಾಗ್ತತಿ, ಕೆಲವೊಂದು ಜನ ನಾವೇನ್ ಅನ್ಕೊಂಡಿರ್ತೀವಿ ಈ ಮನುಷ್ಯನಿಂದ ಹಿಂಗೇನ್ ಆಗಂಗಿಲ್ಲ ಬಿಡು, ಅವ್ರಿಂದನ ಹೊಡ್ತಾ ಬೀಳ್ತಾವ್ರಿ. ಅದ್ ಹೆಂಗ ಆಗ್ಬಿಡ್ತೈತಿ, ತೇರಿಕೆ ಯಾಕಾದ್ರೂ ಇಲ್ಲಿ ಬರ್ತದ್ರಿ. ನೀ ಫಸ್ಟ್ ಹೇಳ್ಬಿಡ ಹಿಂಗ ಇರ್ತೈತಿ, ಸೇಮ್ ಟು ಸೇಮ್ ಹಿಂಗ ಇರ್ತೈತಿ ಇವತ್ತಿ ಹಿಂಗ ಇಮಿಡಿಯೇಟ್ಲಿ ಎಲ್ಲಾ ಹೇಳ್ಬಿಡ. ತಗೊಳಕ್ ಉಸಿರಾಡಕ್ ನನಗೂ ಸ್ವಲ್ಪ ಆಸ್ಪದ ಬೇಕು. ಸೊ ಕೆಲವೊಂದ್ ಆತರ ಯಾರ್ ಸಿನಿಮಾನೇ ಆಗ್ತಾವೇನಿ, ನಮ್ದೊಂದ್ ಸಿನಿಮಾ ಅಂತ ಒಂಥರ ಪತಿವ್ರತೆ ಅಂತಲ್ಲ, ಎಲ್ರ ಸಿನಿಮಾ ಒಳಗೂ ನಡೆಯುವಂತದ್ದ ಇದು. ದೆನ್ ಆ ಕಷ್ಟನ ಮಜಾನ ಮಾಡ್ಕೊಂಡೆ ಹತ್ತಿದೇನು, ಬಹಳ ಹತ್ತಿದೇನ್ರಿ. ಎಷ್ಟ ಸಿನಿಮಾ ಒಳಗೂ ನೋಡ್ರಿ ಗೊತ್ತಾಗ್ಬೋದು, ಅಷ್ಟು ಸಿನಿಮಾ ಹೊರಗಾಗೈತೆ ನನ್ನ ಪರಿಸ್ಥಿತಿ. ಯಾಕಂದ್ರ ನನ್ನ ವಯಸ್ಸಿಗೆ ನಾನ್ ಪ್ರೊಡ್ಯೂಸ್ ಮಾಡ್ತೇನೆ ಅಂತಂದಿದ್ದನ ನನಗೇನೋ ಒಂದ್ ಕಡೆಯಿಂದ. ಬಟ್ ನವ್ನ ಆಗ್ಲಿ ಏನಾಗ್ತದ ಆಗ್ಲಿ ಅನ್ನೋದು ಒಂದೈತಿ ಅಷ್ಟಿಲ್ದ. ಯಾಕಂದ್ರೆ ಯಾರೋ ಎದ್ರ ಕುಕ್ಕಳಗತ್ಲೆ 1 ವರ್ಷ ಸಿನಿಮಾ ಆಯ್ತು, ಇಷ್ಟೆಲ್ಲಾ ಕಷ್ಟ ಐತ್ ಬಿಡಿ ಯಾಕೆ ಮಾಡ್ಬೇಕಂತ ಮಾಡ್ಲಿ. 3 ವರ್ಷ ಈಗ. ಬಟ್ ಸಿನಿಮಾ ರೆಡಿ ಐತಿ. ಸಿನಿಮಾ ನೋಡಿದ್ರ ಯಾರೋ ನೋಡ್ರಿ, ನಾನ್ ಇವತ್ತ ಹೇಳ್ತೀನಿ, ಈಗಿನ ಜನರೇಷನ್ ಏನ್ ಬೇಕು ಅದ ಸಿನಿಮಾ. ಬಟ್ ಹಂಗಂತ ಹೇಳಂತಂದು ವಲ್ಗರ್ ಇದ್ರನ್ನ ಸಿನಿಮಾ ಅಂತಲ್ಲ. ಓಕೆ, ಇವತ್ತಿನ ನಮ್ ಜನರೇಷನ್ ನಂಗೆ ಗೊತ್ತೈತಿ. ಯಾರೊಬ್ರು ಕಾಲೇಜ್ಗೆ ಈಗ ಹೋಗ್ತಾರಂತಂದ್ರ ಹುಡುಗ ಹುಡುಗಿಗ ಅವ್ರಿಗೆ ಏನ್ ಇಟ್ಕೊಂಡು ಹೋಗ್ತಾರ, ಏನ್ ತಲೆ ಒಳಗೆ ಇರ್ತತಿ ಎಲ್ಲಾನು ಗೊತ್ತೈತಿ. ಬಟ್ ಅದಲ್ಲಲ್ರಿ ರಿಯಾಲಿಟಿ ಒಳಗ್ ಸಿನಿಮಾ. ನಿಮ್ ತಂದೆ ತಾಯಿ ಜೊತೆ ಕುತ್ಕೊಂಡು ನೋಡ್ರಿ, ಸಿನಿಮಾ ಇಷ್ಟ ಆಗ್ತತಿ ನಿಮ್ಗೆ. ಏನ್ ಈಗ ನಿಮ್ಗೆ ಏನ್ ಬೇಕಾಗೈತಲ್ಲ ಆ ಮೆಸೇಜ್ ಅದ್ರೊಳಗೆ ಐತಿ. ಓಕೆ, ಮೆಸೇಜ್ ಇಲ್ದ ಸಿನಿಮಾ ಮಾತ್ರ ಮಾಡಿಲ್ಲ. ಇದು ಹೆಂಗೈತೆ ಅಂತಂದ್ರ ಅಷ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗು, ಸಾಯೋ ಮುಖ ಮುದುಕಿರೋರ್ಗು, ಅಜ್ಜಾಜಿಯವರ್ವರ್ಗು ಎಲ್ರಿಗೂ ಇದ್ ನೋಡುವಂತ ಸಿನಿಮಾ. ಅಷ್ಟು ಒಳ್ಳೆ ಸಿನಿಮಾ ಐತಿ. ಸೊ ಹಿಂಗ್ ನಡಕ್ ನೀವು ಮೇಕಿಂಗ್ ಟೈಮ್ನಾಗ ಒಂದಿಷ್ಟು ಮಂದಿ ನಿಮ್ಗ ಈ ಸಿನಿಮಾ ಮಾಡೋದ್ ನೋಡಿ ಯಾರ ಇನ್ವೆಸ್ಟ್ ಮಾಡ್ತೇವಿ, ಯಾರು ಬರಂಗಿಲ್ರಿ, ಸ್ಪಾನ್ಸರ್ಶಿಪ್ ಕೊಡ್ತೀವಿ, ಸುಳ್ಳು 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 ಅಲ್ಲ ಹಂಗ ಯಾರೋ ಬಂದ್ ನಿಮ್ಗ ಹಂಗ ಆಶ್ವಾಸನೆ ಕೊಟ್ಟ ಹೋಗಿದ್ದಾರೆ? ಹಂಗ ಬರ್ತಾರೆ, ಸುಮಾರು ಜನ ಬರ್ತಾರೆ ಶೂಟಿಂಗ್ ಮಾಡುವಾಗ. ನಾನು ಹಾಕ್ತೇನೆ ತಗೋ, ನಾನು ಮಾಡ್ತೇನೆ, ಎಲ್ರು ಬಂದಾರೆ. ನನ್ಗೆ ಹೇಳಿ ಶೂಟಿಂಗ್ ಚಾಲು ಆಗಿತ್ತಲ್ಲ, ಎಲ್ಲಾರು ಹೇಳ್ಯಾರ. ಶೂಟಿಂಗ್ ಆದ್ಮೇಲೆ ನಾನ್ ನಂಬಿದವ್ರ ನನಗ್ 5,000 ರೂಪಾಯಿ ಕೊಡಕ್ಕೂ ಹಿಂದ ಮುಂದೆ ನೋಡಿದಾರೆ. ನಿಮ್ ಜೋಡಿ ಇವತ್ತಿನವರೆಗೂ ನನ್ನ ಸಿನಿಮಾಗ ಒಬ್ರ ಕಡೆಯಿಂದ ಸಿಕ್ಕಿತ್ತ. ಅಲ್ಪ ಸ್ವಲ್ಪ ಕೊಟ್ಟಾರ, ಅದನ್ನ ಇವತ್ತಲ್ಲ ನಾಳೆ ಕೊಡ್ಲೇಬೇಕು ಅವ್ರಿಗೆ. ನಾವು ಅದನ್ನ ಹೇಳ್ಕೊಂಡ ಕೊಟ್ಟಿರ್ತಾರೆ, ನಾನು ನಿಂಗೆ ನಾಳೆ ಕೊಡ್ತೀನಿ. ಬಟ್ ನನ್ ಫ್ಯಾಮಿಲಿ, ನಾನು, ಆಮೇಲೆ ನನ್ ನಂಬ್ಕೊಂಡವ್ರು ಹಂಗಂದ ತಕ್ಷಣ ಏನೋ ಇವ್ರ ಮನ್ಯಾರಿಗೂ ಹಾಕಿ ಮಾಡತ್ತಾರು, ಇವ್ ಬೆಳ್ಯಾತನ್ ಅದಕ್ಕ ನಾನು ಸ್ವಂತ ದುಡ್ದನ ನಾನು ಈಗ ಹೀರೋ ಆಗ್ಬೇಕ್ರಿ. ಯಾವ ಚಾನ್ಸ್ ನಮಗ್ ಬಂದ್ ಕೊಡಂಗಿಲ್ಲ. ಇವತ್ತು ಹೇಳ್ಬೋದು, ಅವ್ರದ್ ರೊಕ್ಕ ಐತ್ ಬಿಡು, ಅವ್ರು ಮಾಡ್ತಾರ ಬಿಡು, ಇದು ನೋಡೋರ್ ಚಂದ. ಬಟ್ ಅಲ್ಲಿ ಒಳಗಡೆ ಅನುಭವಿಸ್ತಾ ಇರ್ತಾರಲ್ಲ ಅವ್ರಿಗ ಗೊತ್ತು. ಇವತ್ ನೋಡ್ರಿ ಯಾವ್ದೋ ಕೂಲಿ ಕೆಲಸ ಮಾಡೋ ಭಾಷೆ ಹಾಕೊಡಿ ನೀ ಏನ್ ಬಿಡಪ್ಪ ಆರಾಮದಿ ಅಂತ. ಬಟ್ ಅವ್ನ ಕಷ್ಟ ಅವಂಗ ಗೊತ್ತ. ಅವನ್ ತಳ್ಕೊಂಡ್ ಬಂದ ಅಲ್ಲಿ ಇಟ್ಟಾಗ ಅವ್ನ್ 10 ರೂಪಾಯಿ ಬಂತು, ಆ 10 ರೂಪಾಯಿನೇ ನಾವು ಚಾ ಕುಡ್ಸೋತಾನ ಅವಂಗ. ಇದು ರಿಯಾಲಿಟಿ. ನಮ್ಮೊಳಗ ಐತ್ರಿ. ನಾವು ಕಷ್ಟಪಟ್ಟು ದುಡ್ದಿದ್ ರೊಕ್ಕನ ಹಾಕತ್ತೀವಿ. ಇವಾಗ ನೀವು ಒಂದೇನೋ ಮಾಡ್ತಿದ್ರ, ನೀವ್ ಪಾಪ ಕಷ್ಟಪಟ್ಟು ಇಷ್ಟೆಲ್ಲಾ ಮಾಡ್ದಾಗ್ಲೇನ ಒಂದ್ ಎಫರ್ಟ್ ಅನ್ನೋದು ಸಿಗೋದು. ಯಾರಿಗೂ ಕೂಡ ನಾನ್ ನೋಡಿದವ್ರಿಗೆ ಅನ್ಸ್ಬಿಡ್ತೈತಿ ಏನೋ ಮಾಡತ್ತಾರ ಬಿಡು ಏನೋ ಅಂತ. ರಿಯಾಲಿಟಿ ಎಕ್ಸ್ಪೆಕ್ಟ್ ಮಾಡೋದು ಆಗ್ಬೇಕಲ್ಲ. ನೀವು ಬಿಫೋರ್ ಯಾವ ಪ್ರೊಡ್ಯೂಸರ್ ಕಡೆ ಕತ್ತಿ ತಗೊಂಡು ಹೋಗಿ? ಬಿಫೋರನೇ ಹೋಗ್ಲಿಲ್ಲ. ಯಾಕಂತಂದ್ರೆ 8 ದಿನ ನಿಮ್ಗೆ ಹೇಳತ್ತೀನಿ, 15 ಸಿನಿಮಾ ಅನೌನ್ಸ್ ಮಾಡ ನೀವ ಮಾಡ್ಬೇಕಂತ ತಲೆ ಆಗಿತ್ತು. ಅಂದ್ರ ನೋಡ್ಬಿಟ್ಟಿನ್ರಿ ಈಗ ಯಾರು ಮಾಡ್ತಾರ ಅನ್ನೋದು ಕ್ಲಾರಿಟಿ ಐತಿ ನನ್ಗೆ. ಯಾರು ಸ್ಟಾರ್ಟಿಂಗ್ ಮಾಡಂಗಿಲ್ಲ. ಯಾಕಂದ್ರೆ ನನ್ ಟ್ಯಾಲೆಂಟ್ ನೋಡೋದು ಯಾರು ಮಾಡ್ತಾರೋ, ಅಥವಾ ನನ್ ಬಗ್ಗೆ ಗೊತ್ತಿಲ್ಲದೆ ಯಾರು ಮಾಡ್ತಾರೋ. ನಿಮ್ಮಿಂದ ನನಗೇನೋ ಲಾಭ ಐತ, ನಾನ್ ನಿಮ್ಗೆ ನಾಳೆನೋ ಮಾಡ್ಕೋತಲ್ಲ. ರಿಯಾಲಿಟಿ ಹೇಳತ್ತೇನ್ರಿ ನನ್, ಇದ ರಿಯಾಲಿಟಿ ಇರೋದು. ಏನು ಇಲ್ಲ ಅಂತಂದ್ರೆ ಎದಕ್ ಮಾಡ್ತಾರ, ಹೋಯ್ತ್ರ ಆ ಕಾಲ. ಸಪೋರ್ಟ್ ಮಾಡ್ತಾರೋ, ಬೆನ್ನಿಂದ ನಿಲ್ತಾರೋ. ಇವಾಗ ಏನು ಒಂದ್ ಎಕ್ಸ್ಪೆಕ್ಟೇಷನ್ ಇಲ್ದ ಯಾರು ಮಾಡಂಗಿಲ್ಲ. ಎಕ್ಸ್ಪೆಕ್ಟೇಷನ್ ಬೇಕು. ಅದ್ರಲ್ಲೂ ಈ ಫೀಲ್ಡ್ ನಾಗ ಏನು ಇಲ್ ಬಿಡ್ರಿ. ಈ ಫೀಲ್ಡ್ ನಾಗ ಏನ್ ನೋಡುದಿಲ್ಲ. ಯಾವ್ದೋ ಕೆಲ್ಸದಾಗಂತೂ ಇಲ್ವೇ ಇಲ್ಲ. ನಾನ್ ಹಿಂಗ್ ಸಪೋರ್ಟಿಗೆ ನಿಲ್ತೇನಿ, ನೀ ಮುಂದ್ ಮಾಡು ಅಂತ. ಎಲ್ಲಾ ಹಾಳಾಗೋಗೈತಿ. ಏನ್ ಗೊತ್ತಿಲ್ಲ ಏನ್ ಹೊಂಟೈತಿ, ಎಲ್ಲಿಗೆ ಹೊಂಟೈತಿ. ಇವತ್ ಎಲ್ರು ಕೂತ್ಕೊಂಡು ಇನ್ಸ್ಟಾ, ಫೇಸ್ಬುಕ್ ನಾನು ಯೂಸ್ ಮಾಡ್ತೇನೆ. ನಾನು ಏನ್ ದೊಡ್ಡ ಮಹಾತ್ಮ ಅಂತಲ್ಲ, ನಾನು ಹಿಡ್ಕೊಂಡೇನ ಹೇಳ್ತೇನೆ. ನಾವೆಲ್ಲಾನು ಅದ್ರೊಳಗ್ ಬಹಳ ಹೋಗಿದ್ದೇವ್. ಒಂದಲ್ಲ ಒಂದಿನ ಅನ್ಭವಿಸ್ತೇವ್ರಿ, ಸರಿಯಾಗಿ ಅನ್ಭವಿಸ್ತೇವಿ. ಅದ್ ಯಾವತ್ ಗೊತ್ತಿಲ್ಲ, ಟೈಮ್ ಬಂದೈತಿ ಅನ್ಭವಿಸ್ತೇವೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬಹುದು ಅದನ್ನ ನ್ಯೂಸ್ ತಗೊಳೋದ್ರಲ್ಲ, ಅದನ್ನ ನ್ಯೂಸ್ ತಗೊಳೋದ್ ಬಿಟ್ಟು ಏನೇನೋ ಮಾಡ್ಕೊತ ಹೊಂಟೇವಿ ನಾವು.
ಅದೇ ಸಮಸ್ಯೆ ಆಗ್ತಾ ಇರೋದು ನಾವು. ಇವತ್ ನನ್ ಕುಲ್ಸ್ಕೊಂಡ್ ನೀವ್ ಇಷ್ಟ ಹೇಳತ್ತೀರಿ, ನಾನು ಏನ್ ದೊಡ್ಡವಲ್ಲ ಇವತ್ತೀಗ. ಇವತ್ ನನ್ ಕಷ್ಟಗಳನ್ನ ಹೇಳ್ಕೊಳಕ್ ಏನೋ ಒಂದು ನನಗೊಂದ್ ಪ್ಲಾಟ್ಫಾರ್ಮ್ ಸಿಕ್ಕೈತಿ. ನಾನು ಹೆಂಗ್ ಬಂದೆ ಏನ್ ಬಂದೆ ಅಂತ ಹೇಳಂತ. ನನಗೂ ಮನ್ಯಾಗ ಸಪೋರ್ಟ್ ಇರ್ಲಿಲ್ಲ, ಆಮೇಲೆ ಸಪೋರ್ಟ್ ಶುರು ಮಾಡಿದ್ರು. ಇವತ್ ಯಾರೋ ಬಂದ್ ಹೇಳ್ತಾರ ನಮ್ ತಂದೆ ನನಗ್ ಸಪೋರ್ಟ್ ಮಾಡ್ಲಿಲ್ಲ, ಹಂಗ ಹಿಂಗ. ಗುರು ನೀನ್ ಹೇಳ್ಬೇಕು, ಹೇಳೋ ರೀತಿಯಿಂದ ಹೇಳ್ರೆ ಎಲ್ರು ಸಪೋರ್ಟ್ ಮಾಡ್ತಾರ. ನನ್ ಕಡೆ ದುಡ್ಡಿಲ್ಲ, ಮೊಬೈಲ್ ಐತಿ. ಈ ಉಪೇಂದ್ರ ಸರ್ ಮನೆ ಒಂದು ಯಾವ್ದೋ ಇದ್ರೊಳಗೆ ಹೇಳಿದ್ರು, ಮೊಬೈಲ್ ಇಟ್ಕೊಂಡ್ ಮಾಡ್ರಿ, ಅದೇ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಐತಿ, ದುಡ್ಡು ಬರ್ತೈತಿ. ಬಟ್ ಅದನ್ನ ಹೆಂಗ್ ಯೂಸ್ ಮಾಡತಾರ, ಎಲ್ಲದಕ್ಕೂ ಯೂಸ್ ಮಾಡತಾರ, ಹೆಂಗ್ ಬೇಕ್ ಸಿಕ್ಕಂಗ್ ಯೂಸ್ ಮಾಡತಾರ. ಆ ಯೂಟ್ಯೂಬ್ ಅನ್ನೋದನ್ನ ಹೋಗ್ಬಿಟ್ಟಿದ. ಓಕೆ, ಈಗ ನೋಡ್ರಿ, ಇವತ್ತಿನ ಒಂದು ಇಂಟರ್ವ್ಯೂ ತಗೊಳತಿರಂದ್ರೆ ಇದ್ರ ಒಂದ್ ನಾನು ಏನೋ ಮಾತು ಹೇಳ್ತಂದ್ರೆ ಇದರಿಂದ ನಾನಷ್ಟು ದೊಡ್ಡವಲ್ಲ ಅಂದ್ರೆ ಒಂದ್ ಮಾತು ಯಾವ್ದೋ ಒಂದ್ ಯಾರಿಗೋ ಹತ್ತಬಹುದು, ಅದು ಯೂಸ್ ಆಗ್ತೈತಿ. ಇದನ್ ಮಾಡ್ಲಿ, ಅದನ್ನ ಬಿಟ್ಬಿಟ್ಟು ಏನೇನೋ ಮಾಡ್ಕೊಂಡ್ ಹೊಂಟಿದಾರ. ಅದರಿಂದ ದಯವಿಟ್ಟು ಅದು ಮುಂದ್ ಬಹಳ ಸಮಸ್ಯೆ ಐತಿ, ನಮಗೆ ಬಹಳ ಮಾರಕ ಐತಿ. ಅಂದ್ರ ನಾನು ಎಷ್ಟು ದೊಡ್ಡವಲ್ಲ, ಬಟ್ ಏನಾಗತ್ತಂದ್ರ ನನ್ನ ಜೊತೆ ಇದ್ದವ್ರೆಲ್ಲಾರು ದೊಡ್ಡವ್ರ ಜೊತೆ ಸಂಘ ಮಾಡಿದಕ್ಕ ಅವರು ಮಾತಾಡೋದನ್ನೆಲ್ಲ ತಿಳ್ಕೊಂಡ್ ನಾನು ಹಿಂಗಾಗಿದ್ದೇನೆ ಅಷ್ಟೇ. ಯಾಕಂದ್ರ ನೀವ್ ಹಿಂಗ ಆಕ್ಟಿಂಗ್ ಚಾನ್ಸ್ ಕೇಳ್ಕೊಂತ ಬಹಳ ಅದು 6th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಇಲ್ಲೋ ಬೆಂಗಳೂರು ಒಂದು ಇಲ್ಲಿ ಯಾವ್ದೋ ಒಂದು ಅಕಾಡೆಮಿ ಅಂತಿತ್ರಿ, 6th ಸ್ಟ್ಯಾಂಡರ್ಡ್ ಇತ್ತೆ. ಅಂದ್ರೆ ನನಗೆ ಇಂಟ್ರೆಸ್ಟ್ ಇದ್ ಬೈ ಬರ್ತೈತ್ರಿ. ಬೈ ಬರ್ತಂತಂದ್ರ ನನಗ LKG UKG ಇಂದ ಶುರು. ನಾನ್ ದೇವರಾಣಿಗ್ ಹೋಗೋಗಿಗೋ ನೋಡಿಲ್ಲ, ಹಂಗಾಮಕ್ಕಿಂಗಮ್ಮ ನೋಡಿಲ್ಲ. ಒಂದ್ ಗೊತ್ತು, ಛೋಟಾ ಭೀಮ್. ಅದು ಹೆಂಗ್ ಗೊತ್ತು, ಹುಡುಗರು ಮಾತಾಡ್ತಾರಲ್ಲ, ಛೋಟಾ ಭೀಮ್ ಅನ್ನೋದು ಅಷ್ಟೇ ಗೊತ್ತು. ಎಲ್ಲಾ ನಾವು ಸಿನಿಮಾ ನೋಡಿ ಬೆಳೆದಿದ್ದು. ವಿಷ್ಣುವರ್ಧನ್, ಆಮೇಲೆ ಇವರು ಯಾರು ವಿಜಯ ರಾಘವೇಂದ್ರ, ಶ್ರೀ ಮುರಳಿ, ಇವ್ರದ್ದೆಲ್ಲಾ ಹಳೆ ಟೈಮ್ ಒಳ್ಳೆ ಬರ್ತಿದ್ದಲ್ಲ. ಮೇನ್ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದ್ರ ಅನ್ನೋರು. ಅಂದ್ರ ಅವ್ರದೆಲ್ಲ ನೋಡ್ ಹಿಂಗಾಗ್ಬಿಡ್ತಂದ್ರ ಅಪ್ಪಾಜಿ, ರಾಜ್ಕುಮಾರ್ ಸರ್. ಆಮೇಲೆ ಶಿವಣ್ಣ, ಅಪ್ಪು, ಅವರು ಮನೆ ತನಕ ದೊಡ್ಡ ಫ್ಯಾನ್. ರಾಜವಂಶ ಫ್ಯಾನ್ ನಾನು ಆಕ್ಚುಲಿ. ಬಹಳ ಅವ್ರ ಸಿನಿಮಾಗಳು ಬಂದ್ರೆ ನನ್ನ ಬ್ಯಾನರ್ಗಳಾಗಿರ್ಬೋದು, ಬ್ಯಾನರ್ ಕಟ್ಟೋದು, ಅದು ಇದು ಟಿಕೆಟ್, ಆಮೇಲೆ ಸೆಲೆಬ್ರೇಷನ್ ಮಾಡೋದು ಎಲ್ಲ ಮಾಡಿದ್ದೇನೆ ನಾನು. ಅಂದ್ರೆ ಅದೊಂದು ಶಿವಣ್ಣ ಅಂದ್ರೆ ಹುಚ್ಚರಿ ನನಗೆ. ನಾ ಕೇಳ್ಪಟ್ಟೆ ನೀವು ಶಿವರಾಜ್ ಕುಮಾರ್ ಅವ್ರ ದೊಡ್ಡ ಫ್ಯಾನ್ ಅಂತ. ಅಡಿಕ್ಟ್ ಅವ್ರು ಬೆಳಗಾವ್ ಬಂದಾಗ ನಿಮ್ಗ ಇದನ್ನ ಕಾಂಟ್ಯಾಕ್ಟ್ ಮಾಡ್ತಾರ? ಹೌದೌದ್ರಿ, ಅದ ಎಲ್ಲ ನಡೀತಿರ್ತದೆ. ಅಂದ್ರೆ ಬಂದಾಗ ಒಂದ್ ಸ್ವಲ್ಪ ಎಲ್ಲ ನೋಡ್ಕೊಳ್ಳೋದೆಲ್ಲ ಇರ್ತೈತಿ. ಅಂದ್ರೆ ನೋಡ್ರಿ, ಆ ಮನುಷ್ಯನ್ ಭೇಟಿ ಆಗ್ಬೇಕು, ಆ ಮನುಷ್ಯನ್ ಕೈ ಹಿಡಿಬೇಕು ಅನ್ನೋ ಆಸೆ ನನಗೆ. ಅಂದ್ರೆ ಟಚ್ ಮಾಡ್ಬೇಕು, ಅಷ್ಟು ವರ್ಷ ತಗೋಬೇಕು ಕಾಲ್. ಅಂದ್ರೆ ಒಂದು ಚಿಕ್ಕ ಹುಡುಗ ಇದ್ದೆ ನಾನು, 4th ಸ್ಟ್ಯಾಂಡರ್ಡ್ ಇದ್ದೆ. ಐ ಥಿಂಕ್ 6th ಸ್ಟ್ಯಾಂಡರ್ಡ್ ಇದ್ದೆ ಏನೋ, ಸಮಥಿಂಗ್ ಯಾವ್ದೋ ಒಂದು ಇದ್ದೆ. 10th ಸ್ಟ್ಯಾಂಡರ್ಡ್ ಇದ್ದೆ. ಆ ಟೈಮ್ನಾಗ ಶಿವಣ್ಣಲ್ಲಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಓಪನಿಂಗ್ ಏನೋ ಸಮಥಿಂಗ್ ಬಂದಿದ್ರೆ, ಕಲ್ಯಾಣ್ ಜ್ಯುವೆಲ್ಲರ್ಸ್ ಅಥವಾ ಇದಕ್ಕೂ ಅಂತ ಓಪನಿಂಗ್ ಬಂದಿದೆ. ನನಗೆ ಆಸೆ ಏನು, ಶಿವಣ್ಣನ್ ಕಾಲ್ ಮುಟ್ಬೇಕು, ಇಷ್ಟ ನನ್ ತಲೆ ಆಗಿದ್ದು. ಶಿವಣ್ಣನ್ ಹೋಗಿ ಮಾತಾಡ್ಸ್ಬೇಕಲ್ಲ, ಇಲ್ಲ ಶಿವಣ್ಣನ್ ಕಾಲ್ ಮುಟ್ಬೇಕು. ಹೋದೆ, ಅಲ್ಲಿ ಚೆನ್ನಮ್ಮ ವೃತ್ತಕ್ಕ ಮಲೆ ಹಾಕತ್ತಿದ್ರು, ಕೆಳಗಡೆ ಬಂದ್ರು, ಹಿಂಗ್ ಇಳಿತಾರೆ ಸ್ಟೆಪ್ಸ್, ಕಾಲ್ ಮುಗಿದ್ ಹಿಂಗ್ ಮಾಡ್ದೆ, ಮುಗಿದ್. ನನಗೊಂದ್ ಸ್ಪರ್ಶ ಸಿಕ್ತು. ಇದು ಹುಚ್ಚತನ. ಯಾಕಂತಂದ್ರ ಆಸ್ ಅಭಿಮಾನಿ ಇದ್ನ, ಅಭಿಮಾನಿಯಾಗಿ ನಂದ್ ಹೇಳತ್ತಿದ್ದೇನೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಎಲ್ರಿಗೂ ಹುಚ್ಚತನ ಅನ್ಸ್ಬೋದು, ಏನೋ ಅನ್ಸ್ಬೋದು ಇವಾಗ. ಯಾಕಂದ್ರೆ ಎಲ್ರು ಅಂತಾರೆ, ನೀನು ಹಂಗಂಗ ಅಂತ. ಇದೆಲ್ಲ ಮುಂಚೆ ಯಾವ್ದಿರ್ಲಿಲ್ಲ, ಅದ್ ನನ್ ಹುಚ್ಚತನ. ಬಟ್ ಹಾರ್ಡ್ ಕೋರ್ ಫ್ಯಾನ್. 8th ಸ್ಟ್ಯಾಂಡರ್ಡ್ ಇಂದ ಬ್ಯಾನರ್ ಬೆಳಕ್ ಶುರು ಆಯ್ತು. 8th ಸ್ಟ್ಯಾಂಡರ್ಡ್ ಇಂದ ಬ್ಯಾನರ್ ಬಿಡಿಸ್ತೇನೆ. ನಂದು ಸ್ವಂತ ಮಾಡ್ಕೊಂಡೆ, ಬೆಳಗಾವಿ ರಾಜವಂಶ ಯುವ ಸೇನೆ ಅಂತ ಹೇಳತ್ತ. ಸೊ ಅವರು ಅಂದ್ರೆ ನನಗೆ ಎಲ್ಲಾ ಹೀರೋನು ಇಷ್ಟ, ಬಟ್ ಇವ್ರು ನನಗೆ ಜಾಸ್ತಿ ಇಷ್ಟ ಅಷ್ಟೇ. ಎಲ್ಲಾರು ಬಾಳ. ಈಗ ಅವ್ರು ಇಲ್ಲ, ಎಲ್ಲಾರು ಇಲ್ಲಿ ಬಂದ್ರೆ ನಿಮಗ್ ಕಾಂಟ್ಯಾಕ್ಟ್ ಮಾಡ್ತಾರ? ಮಾಡ್ತೀನಿ. ಸೊ ಭೇಟಿ ಆಗ್ತಾರ? ಎಷ್ಟು ಖುಷಿ ಆಯ್ತಾರ ನಿಮ್ಗೆ? ಖುಷಿ ಆಗತ್ರಿ, ಖುಷಿ ಆಗ್ತದ ಅದನ್ನೆಲ್ಲ ನೋಡಿದಾಗ. ಅಷ್ಟು ಅಂತಂದಾಗ ಏನಾಗತ್ತ, ಇಲ್ಲೂ ಕೆಲವೊಂದಿಲ್ಲ ಇದಾವ್ರಿ. ಸೊ ಯಾವಾಗ ಏನೋ ಖುಷಿ ಆದ್ರ ಅವ್ರು ನೋಡ್ರಿ, ಯಾವಾಗೂ ಮಾತಾಡಿದ್ ಚಲೋ ಮಾತಾಡ್ಕೊಂಡ್ ನಮ್ಗ ದೇವ್ರಂತ ಮನುಷ್ಯ. ಆ ಪರ್ಸನ್ ಬಗ್ಗೆ, ಶಿವಣ್ಣನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ದೇವ್ರಂತ ಮನುಷ್ಯ. ನೀವ್ ನಮಗ್ ಪರಿಚಯ ಇಲ್ಲ. ಈಗ ನಾನ್ ಬಂದ ಶಿವಣ್ಣ ಈ ತರ ಮಾಡಿದೀನಿ, ಮನೆಗ್ ಬಾ ಅಮ್ಮ, ಯಾರ ಮನೆಗ್ ಬಾ ಅಮ್ಮ, ಇಷ್ಟೇ. ಅವ್ರ ಮುಂದಿನ್ರಿ ಈ ತರ ಮಾತಾಡೋ ಪರ್ಸನ್ಸ್ ಕಡಿಮೆ ಎಲ್ಲಾರ. ನನ್ಗ ಅದು ಒಂಥರ ಶಿವಣ್ಣ ದೇವ್ರ ನನಗಷ್ಟ. ಮೇನ್ ನನ್ಗ ಈ ಸಿನಿಮಾ ಇಂಡಸ್ಟ್ರಿ ನನ್ ಬರೋ ಕಾರಣ ಇನ್ನೊಂದಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಆಶೀರ್ವಾದ ನನಗೈತೆ ಅಂತ ಅನ್ಕೊಂಡೇನಿ. ಸಿಕ್ಕೇತ್ ನನ್ ರೂಮ್ ಒಳಗೂ ಅವ್ರ ಫೋಟೋ ಇಲ್ಲ, ಅಪ್ಪಾಜಿ ಫೋಟೋ. ಸೊ ನನಗೆ ಅಪ್ಪಾಜಿ ಅಂತಂತಂದ್ರೆ ಯಾವ ತರ ಅಂತಂದ್ರ ಅದು ವಿವರಿಸಾಕೋ ಆಗಂಗಿಲ್ಲ. ಅವ್ರಂದ್ರೆ ಕಣ್ಣೀರ ಬಂದ್ಬಿಡ್ತದ ನನಗೆ. ಅಪ್ಪಾಜಿ ಅವ್ರ ಇದ್ದಿದ್ದು, ಅವ್ರು ನಡ್ಕೊಂಡ್ ಬಂದಿದ್ದು, ಅದನ್ನೆಲ್ಲ ತಿಳ್ಕೊಂಡು ಅದೇ ಹೇಳಿದ್ನಲ್ಲ, ಚಿಕ್ಕವನಿದ್ದಾಗಿಂದ ಇಂಥವ್ರನ್ನ ಜಾಸ್ತಿ ಒಲು ಕೊಟ್ಬಿಟ್ಟಿದೇನ್ರಿ ನಾನು. ಜಾಸ್ತಿ ನನ್ಗೆ ಎಲ್ಲರೂ ಹೋಗಿಲ್ಲ ಒಲು. ಸಿನಿಮಾ ಇದು ಯಾವಾಗ ನಾವು ಅಂದ್ರೆ ಅವ್ರು ಏನ್ ಮಾಡಿದ್ರು, ಸಿನಿಮಾ ಏನ್ ಮಾಡಿದ್ರು, ಅವ್ರ ನಟನೆ ಹೇಗಿತ್ತು, ಯಾಕೆ ಅವ್ರ ಆದರ್ಶ ವ್ಯಕ್ತಿ ಎಲ್ಲ ಫಾಲೋ ಮಾಡ್ಕೊಂಡ್ ಬರ್ತಿದ್ರು. ಫಾಲೋ ಮಾಡ್ಕೊಂಡ್ ಬಂದಿದ್ವಿ ನಾವೆಲ್ಲ. ಆಕ್ಚುಲಿ ನನಗೆ ಅಪ್ಪಾಜಿ ಅನ್ನೋದನ್ನ ಒಂದು ದೈವ ಶಕ್ತಿ ರೀ ಅದು. ನೀವು ಬೇಕಾದ್ರೆ ನಂಬ್ರಿ ನಂಬದೇ ಇರ್ರಿ, ಅದೊಂದು ದೈವ ಶಕ್ತಿನ, ದೇವರ ನಿಜ.
ಎಲ್ಲಾರು ಏನೇನೋ ಮಾತಾಡ್ತಾ ಹೆಂಗೋ ಅನ್ಕೊಂತಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಒಂದು ಇಷ್ಟು ಹೊಲಸು ವರ್ಷ ಆಗೈತೆ ಅಂತಂದ್ರ ಗೊತ್ತದ ಏನಾಗೈತೆ ಅನ್ನೋ ಪ್ರತಿಯೊಬ್ಬರಿಗೂ ಗೊತ್ತೈತಿ. ಅವ್ರು ಮಾಡ್ತಿದಾರ ಅದನ್ನ ಅವರು ಉಣ್ಬೇಕಾಗುತ್ತೆ. ಯಾಕಂದ್ರೆ ಮೇರು ನಟರಿ ಅವರೆಲ್ಲ, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಶಂಕರ್ ನಾಗ್ ಸರ್ ಆಗಿರ್ಬೋದು, ಶಿವರಾಜ್ ಕುಮಾರ್ ಅವ್ರ ಫಿಲ್ಮ್ ದಾಗ ಟ್ರೈ ಅದು ಮಾಡ್ಯಾರ ಆಕ್ಟಿಂಗ್. ಆಸೆ ಐತ್ರಿ, ಹಾಗಾಗಿ ಆಗ್ತೈತಿಲ್ಲೋ ಗೊತ್ತಿಲ್ಲ. ಅಲ್ಲ ಅಟ್ಲೀಸ್ಟ್ ನಿಮ್ದು ಪ್ರಯತ್ನ ನಾನು ಈಗ ಶಿವಣ್ಣ ನಾನ್ ನಿಮ್ ಅಭಿಮಾನಿ, ನನಗ್ ಒಂದ್ ಚಾನ್ಸ್ ಕೊಡಿ ಅಂತಂದ್ರ, ಈಗ ನನಗ ಯಾರೋ ಒಂದ್ ಅಣ್ಣ ನಾನು ಹಿಂಗ್ ಸಿನಿಮಾ ಮಾಡ್ತೀನಿ ಮಾಡೋದು, ಏನೋ ನಾವು ಒಂದ್ ಸ್ವಲ್ಪ ಮಾಡ್ಬೇಕ. ಯಾಕಂದ್ರೆ ದೊಡ್ಡವ್ರನ್ನ ಬ್ಲೇಮ್ ಮಾಡಕ್ ಆಗಲ್ಲ. ಈ ವಿಷಯನ ನಾನು ಏನೋ ಒಂದ್ ಮಾಡ್ಕೋಬೇಕಲ್ರಿ. ನಂದು ಆದಂತಹದ್ ಒಂದ್ ಸ್ವಲ್ಪ ಮಾಡ್ಕೊಂಡು, ನಂದು ಈ ತರ ಟ್ಯಾಲೆಂಟ್ ಇದ್ರ ಯಾರಾದ್ರೂ ಕರ್ದಾಗ ಕರೀತಾರೆ. ನಾವ್ ಹೋಗಿ ಡೈರೆಕ್ಟ್ಲಿ ಹೋಗಿ ಒಂದ್ ಇನ್ಸ್ಟಾನ ರೀಲ್ ಮಾಡ್ಕೊಂಡು ಅದಕ್ಕೆ 1 ಮಿಲಿಯನ್ ಫಾಲೋವರ್ಸ್ ಮಾಡ್ಕೊಂಡು ಸ್ವಂತವಾಗಿ ಬೆಳೆಯೋರು, ಕಷ್ಟ ಬರ್ಲು ಸುಖ ಬರ್ಲು ಮಾಡೋನು. ನನ್ ಕೈಯಾಗ ದಾನ ಧರ್ಮ ಮಾಡಕ್ ಮಾಡ್ತೀನಿ. ನನ್ ಕಡೆ ನಂದೊಂದ್ ಐತಿ, ನನ್ ನೋಡ್ಕೊಂಡು 3 ಮಂದಿ ಮಾಡ್ತಾರ, ಮಾಡ್ಲಿ, ತಪ್ಪೇನು. ಬಟ್ ಯಾವ್ದೇ ಕಾರಣಕ್ಕೂ ನನ್ಗೊಂದ್ ಐತ್ರಿ, ಯಾರಿಗೂ ತಪ್ಪು ದಾರಿಗೆ ಎಳೆಯುವಂತದ್ದು ಏನ್ ಕೆಲಸ ಅಂತ ಮಾಡಿ, ಇಷ್ಟ ಮಾತ್ರ ಸತ್ಯ. ಇವತ್ ನಾನು ಏನೋ ಒಂದ್ ವಿಡಿಯೋ ಮಾಡ್ತೀನಿ ಅಂತಂದ್ರೆ ಅದೊಂದ್ ಸಮಾಜಕ್ಕೆ ಉದಾಹರಣೆ ಆಗ್ಲಿ ಅಷ್ಟೇ. ಇವತ್ ನನ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ಬೋದು. ಬಟ್ ಏನೋ ಒಂದ್ ನಾನು ಮೋಟಿವೇಶನ್ ಕೊಟ್ರು ಅದು ಒಬ್ರಿಗೆ ಯಾರಿಗೋ 100ನ್ಯಾಗ ಒಬ್ಬರಿಗೆ ಇಷ್ಟ ಆದ್ರೂ ಸಾಕು. ನಾನ್ 100 ಮಂದಿಗೂ ಇಷ್ಟ ಪಡ್ಸಕ್ಕಾಗಂಗಿಲ್ಲ, 100ನ್ಯಾಗ ಒಬ್ಬರು. ಸಮಾಜಕ್ಕೆ ಒಂದು ಒಳ್ಳೆ ಮಾದರಿ ಆಗುವಂತ ವ್ಯಕ್ತಿ ಆಗ್ಬೇಕಂತ ಬಯಸಿದೀನಿ, ಆಗ್ಬೇಕು ಅನ್ನೋದ ನನ್ನ ಆಸೆ ಅಷ್ಟೇ. ಮತ್ ಬೇರೆ ಏನ ಇಟ್ಕೊಂಡ್ ನಾನು ಬಂದಿಲ್ಲ, ಸರಿಯಾಗಿ ದುಡ್ಡು ಕೊಡೋನು, ಅದ್ ಮಾಡೋನು, ಇದ್ ಮಾಡೋನು ಅಂತ ಏನು ಬಂದಿಲ್ಲ. ಆಗಲ್ಲ, ನನ್ನಿಂದ ಏನಾಗ್ತದ ಆಗ್ಲಿ ಸಾಕು ಅಷ್ಟೇ. ಇದು ಬಂದಿದ್ದ ಎಲ್ಲಿಂದ ಅಂತಂದ್ರೆ ಅಣ್ಣವ್ರಿಂದ ಇಷ್ಟ. ಸೊ ನೀವು ಬಿಫೋರ್ ಜೊತೆಯಾಗಿ ಹಿತವಾಗಿ ಮಾಡಕ ಒಂದ್ ಸ್ವಲ್ಪ ಫಂಡ್ಸ್ ರೆಡಿ ಮಾಡ್ಕೊಂಡ್ವಿ. ಹೌದು. ಸೊ ಅವಾಗ ಬಾಳ್ ಕೆಲಸ ಮಾಡಿದ್ನಿ ಅಂತ. ಏನ್ ಕೆಲಸ ಮಾಡ್ತಿದ್ರಿ? ಪ್ರೀ ವೆಡ್ಡಿಂಗು, ಶಾರ್ಟ್ ಮೂವಿ ಎಡಿಟಿಂಗ್, ಶಾರ್ಟ್ ಮೂವಿ ಸಿನಿಮಾಟೋಗ್ರಫಿ, ಶಾರ್ಟ್ ಮೂವಿ DI, ಶಾರ್ಟ್ ಮೂವಿ ಪೋಸ್ಟರ್ಸ್, ಸಿನಿಮಾ ಪ್ರಮೋಷನ್ಸ್, PR ಅಂದ್ರೆ PR ಅಲ್ಲ, ಒಂದ್ಸಲ ಸಿನಿಮಾ ಪ್ರಮೋಷನ್ ಮಾಡ್ತಿದ್ದೆ. 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಇದ್ದಾಗ ಏನ್ ಮಾಡ್ತಿದ್ದೆ, ಸ್ವಂತ ಪೇಜ್ಗಳಿದ್ವ್ರಿ ನಾನು 4 ಫೇಸ್ಬುಕ್ ಪೇಜ್, ಎಲ್ಲಾ ಸಿನಿಮಾ ಪ್ರಮೋಷನ್ ಮಾಡ್ತಿದ್ದೆ, ಎಲ್ಲಾರು ಕಾಂಟ್ಯಾಕ್ಟ್ ಮಾಡ್ತಿದ್ದೆ, ಅದರಿಂದನೂ ದುಡಿತಿದ್ದೆ. ಖುಷಿ ಅಲ್ಲ. 9th ಸ್ಟ್ಯಾಂಡರ್ಡ್ನಾಗ ಒಂದ್ ಸಿನಿಮಾ ಪ್ರಮೋಷನ್ ಮಾಡ್ಬೇಕು. ಶಂಕರ್ ನಾಗ್ ಸರ್ ಟರ್ಕಾ ಸಿನಿಮಾ ಅವಾಗ ಬಂದಿದ್ದು 10,000 ರೂಪಾಯಿ ಕೊಟ್ರು ಯಾರೋ ಒಬ್ರು. ನೋಡ್ರಿ, ಸುಮ್ ನಾನ್ ಟೈಪ್ ಮಾಡಿ ಹಾಕ್ತೀನಿ ಅಷ್ಟೇ, ಅಲ್ಲಿ ಪೋಸ್ಟ್ ಮಾಡೋದು. ಯಾವಾಗ ಸ್ಕೂಲ್ ಇರೋದು 10 ಗಂಟೆ, ನಾನ್ ಹೋಗೋದು 9 ಗಂಟೆ, ಸೈಬರ್ ಕೆಫೆ 9 ಗಂಟೆ, 9ರಿಂದ 10 ಗಂಟೆವರೆಗೂ ಟಕ 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 ಪೋಸ್ಟ್ ಮಾಡೋದು. ನೀವು ಸೈಬರ್ ಹೋಗಿ ಮಾಡ್ತಿದ್ರು? ಹೌದ್ರಿ. ನಿಮ್ ಕಡೆ ಓನ್ PC PC ಇತ್ರಿ, ಆನ್ಲೈನ್ ಎಲ್ಲ ಸಪೋರ್ಟ್ ಇಲ್ಲ. ಈಗ ಮನೆಗೆ ಹೆಂಗ್ ಬಿಡ್ತಾರ್ರಿ, ನಿಮ್ಗೆ ಸ್ಕೂಲ್ ಟೈಮ್ ಆಗೈತೆ ಹೋಗೋಣವ್ರಲ್ಲ. ರಿಯಾಲಿಟಿ ಅಲ್ಲ. ಈಗ 9:00 ಕಳ್ಸೋರು, ನಂಗೆ 1 hour ಬೇಕಲ್ರಿ ಎಲ್ಲ. ನಾನು ಯಾವ ತರ ಪ್ಲಾನ್ ಮಾಡ್ತಿದ್ದೆ ಅಂದ್ರ ಎಲ್ರದು ನೋಡ್ತಿದ್ದೆ, ಫೋಟೋ ತಗೊಳ್ಳೋದು, ಲೋಗೋಗಳು ಹಾಕೋದು. ನಂದೊಂದು ಲೋಗೋ ರೆಡಿ ಮಾಡ್ಕೊಂಡೆ ನಾನು ಸ್ವಲ್ಪ PowerPoint ಸುಮಾರು ಒಂಥರ ಮಜವಾಗಿದೆ ಬಿಟ್ರೆ, ಅದನ್ನೆಲ್ಲ ತಿಳ್ಕೊಳ್ಳೋ ಟೈಮ್ನಾಗೆಲ್ಲ ಮಜವಾಗಿತ್ತು ನನಗೆ. ಸೊ ಹಿಂಗ್ ಮಾಡಿ ನೀವು ಸ್ವಲ್ಪ ಫಂಡ್ಸ್ ಎಲ್ಲ ರೆಡಿ ಮಾಡಿ ಹಿಂಗೆಲ್ಲ ಮಾಡ್ಕೊಂಡು ಏನೇನೋ ಅದು ಇದು ಮಾಡ್ಕೊಂಡು ಹೀರೋ ಆಗ್ಬೇಕ್ರಿ, ಇಷ್ಟ ಇತ್ತು ನನ್ನ ತಲೆ ಒಳಗೆ. ಬೇರೆ ಏನಿಲ್ಲ, ಹೀರೋನ ಆಗ್ಬೇಕು, ನಟ ಆಗ್ಬೇಕು, ಗೆಲ್ಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಹುಡುಗ ಆಗ್ಬೇಕು ಅನ್ನೋದು ಐತೆ ಆಸೆ. ಅದ್ ಗೊತ್ತಿಲ್ಲ, ಅದ್ ನಾಳೆ ಜನ ಹೇಳ್ಬೇಕಷ್ಟ, ಮಾದರಿ ಆಗಿದಾನಪ್ಪ. ಇದ್ ನಾನ್ ಹೇಳ್ಕೊಂತೀನಿ, 1000 ಹೇಳ್ಬೋದು ನಾನು ಇವತ್ತು ನಿಮಗ್, ನಾಳೆ. ಯಾಕಂದ್ರೆ ಜನರಿಗೆ ಯಾರ್ದು ಮೇಲೆ ನಂಬಿಕೆ ಇಲ್ಲ. ಇವತ್ತು ಹಿಂಗ್ ಸಾಧು ತರ ಮಾತಾಡೋರು ನಾಳೆ ಏನಾಗ್ತಾರ ನೋಡಿದಾರೆ ಜನ. ಎಷ್ಟೋ ಜನಗಳು ಉದಾಹರಣೆ ಗೊತ್ತಿಲ್ಲ. ನಾನ್ ಆ ತರ ಆಗಿಲ್ಲ. ನಾನ್ ದೇವ್ರಿಗೆ ಬಿಡ್ಕೊಳ್ಳೋದು ಅಷ್ಟ. ನನ್ನ ಅಲ್ಲಿಗೆ ಹೋಗಿ ತಲುಪಸ ಬೇಡ. ನನ್ನಿಂದ ಆದ್ರೆ ಒಂದು ಒಳ್ಳೆ ಏನೋ ಆಗೋಗ್ ಮಾಡ್ಸಾಕ್, ಅದ್ ಬಿಟ್ಟು ಬೇರೆ ಏನು ನನಗೆ ಆಸೆನೂ ಇಲ್ಲ. ಚಲೋ ನಮ್ಗೆ ಇರೋನು, ದುಡ್ಡು ಮಾಡ್ಬೇಕೈತ್, ನನಗೂ ದುಡ್ಡು ಮಾಡ್ಬೇಕು ಇಲ್ಲ ಅದಿಲ್ಲ ಅಂತ ಹಂಗಿಲ್ಲ. ಬಟ್ ನನ್ನಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ಲಿ ಸಾಕು. ಹುಟ್ಟಿದೇನಲ್ಲ, ಅದಕ್ಕೆ ಯಾವ್ದಕ್ಕಾದ್ರೂ ಒಂದು ಉಪಯೋಗ ಆಗ್ಲಿ. ಇದೆಲ್ಲ ಆದ್ಮೇಲೆ ಒಂದು ಪ್ರೊಡಕ್ಷನ್ ಕಂಪ್ನಿ ತೆಗಿತೀರಿ, ಶ್ರೀರತ್ನ ಕಂಪನಿ ಅಂತ. ಹೌದು. ಅದ್ ಹೆಂಗ್ ಸ್ಟಾರ್ಟ್ ಆತ? ಹುಚ್ಚ ಕನಸ್ರಿ, ಏನೋ ಆಗ್ಬೇಕಲ್ಲ. ಯಾಕಂತಂದ್ರೆ ಈಗ ನಾ ಕಷ್ಟಪಟ್ಟಿದ್ದು, ನಾನ್ ಮಾಡಿದ್ದು ಇನ್ನೊಬ್ರಿಗೆ ನೋವು ಆಗ್ಬಾರ್ದು. ರಿಯಾಲಿಟಿ. ಈಗ ಯಾರಿಗೋ ಒಬ್ರು ಕನಸೈತಿ, ಅವ್ರಿಗೆ ಎಫರ್ಟ್ ಹಾಕತಾರ, ಅವ್ರಿಗಿನ್ ಮುಂದಿನ ಸ್ವಲ್ಪ ಕ್ವಾಲಿಟಿ ಬೇಕು, ಏನೋ ಬೇಕು, ಅಥವಾ ಅವ್ರಿಗೆ ಏನೋ ಒಂದ್ ಆಗ್ಬೇಕಲ್ರಿ. ಆ ಒಂದು ಕನಸು ಇಟ್ಕೊಂಡು ಅವ್ರಿಗೆ ಏನೋ ಆಗ್ಬಾರ್ದು ಅನ್ನೋಗೋಸ್ಕರ ಮಾಡಿದ ಶ್ರೀರತ್ನ ಫಿಲ್ಮ್ ಕಂಪನಿ. ಅಂದ್ರೆ ಕಷ್ಟಪಡೋರು ಅಂದ್ರೆ ಅದ್ರೊಳಗೆ ನಮಗೂ ಕಾಣಿಸ್ತತಿ, ಇವ್ರು ಕಷ್ಟ ಪಡತಾರ, ಇವ್ರು ಹಿಂಗ್ ಮಾಡತಾರ, ಏನೋ ಒಂದ್ ಇವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಅಂದಿರ್ತೈತಲ್ಲ, ಅಂತವ್ರಿಗೋಸ್ಕರನ ಮಾಡಿದ ಶ್ರೀರತ್ನ ಫಿಲ್ಮ್ ಕಂಪನಿ. ಇದ್ರೊಳಗೆ ನಾವು ವೆಬ್ ಸೀರೀಸ್, ಶಾರ್ಟ್ ಮೂವೀಸ್ ಶುರು ಮಾಡೋದು ಇಲ್ಲ ಆಯ್ತ್ರಿ. ಹತ್ತತ್ರ 2 ವರ್ಷ ಆಯ್ತು, 3 ವರ್ಷನ ಲೆಕ್ಕ. ಬಟ್
ಈಗ ನಾವು ಸದ್ಯ ಎಲ್ಲಾ ಕಡೆ ಆಕ್ಟಿವ್ ಆದ್ವಿ. ಸಿನಿಮಾ ಶೂಟಿಂಗ್ ಎಲ್ಲ ಇದ್ದಾಗ ನಮ್ಗೆ ಏನ್ ಮಾಡಕ್ ಆಗ್ಲಿಲ್ಲ ಜಾಸ್ತಿ. ಈಗೆಲ್ಲ ಆದ್ಮೇಲೆ ಈಗ ನೋಡ್ರಿ, ಐ ಥಿಂಕ್ ಲಾಸ್ಟ್ ಇಯರ್ ಅಥವಾ ಈ ಇಯರ್ ಗೊತ್ತಿಲ್ಲ, ಲಾಸ್ಟ್ ಇಯರ್ ಅನಿಸ್ತೇನೋ ಸಮಥಿಂಗ್, ಸ್ಮಾರ್ಟ್ ಸಂಕಟ ಅಂತ ಒಂದು ಶಾರ್ಟ್ ಮೂವಿ ರಿಲೀಸ್ ಮಾಡಿದ್ವಿ. ಸಿಬಿಲ್ ಸ್ಕೋರ್ ಅಂತ ಹೇಳಿ ಒಂದು ರಿಲೀಸ್ ಮಾಡಿದ್ವಿ. ಯೋಗರಾಜ್ ಭಟ್ ಅವ್ರ ಲಿರಿಕ್ಸ್ ಬರ್ದಾರ ಜೊತೆಗೆ, ಸಿಬಿಲ್ ಸ್ಕೋರ್ ಶಾರ್ಟ್ ಮೂವಿ. ಆಮೇಲೆ ಇದು ಯಾವ್ದಪ್ಪ, ಇದೊಂಥರ ಕತೆ ನಾವು ಮಾಡಿದ್ದು. ಸೊ ಅದ್ರ ಪ್ರೊಡ್ಯೂಸರ್ ಎಲ್ಲ ನೀವು? ಎಲ್ಲ ಪ್ರೊಡ್ಯೂಸರ್ ಇಲ್ಲ, ನಾನು ಒನ್ ಆಫ್ ದ ಪ್ರೊಡ್ಯೂಸರ್. ಟೀಮ್ ಜೊತೆನ ಇರ್ತೀನಿ ನಾನು. ಎಷ್ಟ್ ಮಂದಿ ಅದ್ರ ನೀವು? ಒಂದ್ 3-4 ಜನ ಅದಾವ್ರಿ. ಬಟ್ ಏನಿದ್ರು ಮೇನ್ ತಗೊಳ್ಳೋದಿಲ್ಲ ನಾನು. ಅದರ ಸಿಇಒ ನಾನು, ಆಕ್ಚುಲಿ ಮೇನ್ ಫೌಂಡರ್ ನಾನು. ಅದಕ್ಕ ಪ್ರಾಜೆಕ್ಟ್ ಎಲ್ಲ ತಗೊಳ್ಳೋದಾಗಿರ್ಬೋದು, ಅದ್ರದ್ದು ಏನೇನೇ ಐತಿ. ನಾನು ಮುಖೇಶ್ ಅಂತ ಒಂದು ವೆಬ್ ಸೀರೀಸ್ ಬರತ್ತೈತ್ರಿ, ದರ್ಶನ್ ಅಂತ ಹೇಳಂತಂದ ರಾಜನ್ ಅವರಂತ. ಅವ್ನಿಗೊಂದು 5 ಎಪಿಸೋಡ್ ಅದಾವ. ನಿಮಗೆ ಇಷ್ಟ ಆಗತ್ತದ. ಅದ ಇನ್ನೇನ ಸ್ವಲ್ಪ ದಿವಸ, ಒಂದ್ ಮಂತ್ ಆಫ್ಟರ್ ನಿಮ್ಗೆ ಸಿಗ್ತೈತಿ ಅದ್ರದ್ದೆಲ್ಲ. ಅದ್ರ ಪ್ರೊಮೋ ಐತಿ ನೋಡ್ರಿ, ನಿಮ್ಗೆ ಇಷ್ಟ ಆಗ್ತೈತಿ. ಆಮೇಲೆ ಸುಮಾರು ಈ ಮುಂದೆ ಇನ್ನೂ ಶಾರ್ಟ್ ಫಿಲ್ಮ್ಸ್ ಎಲ್ಲ ಬರತಾವ. ಸೊ ಇಲ್ಲಿಯವ್ರಿಗೆ ಚಾನ್ಸ್ ಕೊಡತ್ತಿರ? ಇಲ್ಲಿವರೆಗನ ಐತ್ರಿ, ಆಲ್ಮೋಸ್ಟ್ ಎಲ್ಲಾರು ಇಲ್ಲಿಯವ್ರನ್ನ ಮಾಡತ್ತೀನಿ. ಯಾಕಂತಂದ್ರ ಅವ್ರ ಬಟ್ ಟ್ಯಾಲೆಂಟ್ ಇರ್ಬೇಕು ಮೇನ್. ಹಂಗಂತ ಅಂದ್ರೆ ಏನಾಗತ್ರಿ, ಶೋಕಿಗೋಸ್ಕರ ಮಾಡೋರು ಬೇಡ ಆಗ್ಯಾರ ನನಗೆ. ದುಡ್ಡು ಅಲ್ರಿ ಎಷ್ಟಾದ್ರು. ಇನ್ನೊಬ್ರನ್ನ ಯಾರೋ ಕೊಡ್ತಾರಂದ್ರೆ ದುಡ್ಡೇ. ಇನ್ನೊಬ್ರು ನಂಬಿ ಹಾಕ್ತಿರ್ತಿರಲ್ಲ. ಸೊ ನಾನು ಯೋಚನೆ ಮಾಡಿ ಆ ಕಾಂಟೆಂಟ್ ಇಂದ, ಈಗ ನೋಡ್ರಿ ನಮ್ ನೀವ್ ಏನ್ ಬೇಕಾ ಚೆಕ್ ಮಾಡ್ರಿ. ನಮ್ದು ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ ಒಳಗ, ಶ್ರೀರತ್ನ ಫಿಲಂ ಕಂಪನಿ ಒಳಗ ನಾವೊಂದ್ ಏನೋ ಒಂದು ಸಮಾಜಕ್ಕೊಂದು ಹೇಳ್ತೀವಿ, ಅದರಿಂದ ಉಪಯೋಗ ಹೇಳ್ತೀವಿ. ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಒಂದು ಏನೋ ಸಮಾಜಕ್ಕ ನಾವು ಅದರಿಂದ ಒಂದು ಹೇಳ್ತೀವಿ, ಇದರಿಂದ ಇದು ಮೊಬೈಲ್ ಹಿಡಿಬೇಡ್ರಿ. ಯಾರಿಗೂ ಈಗ ಡೈರೆಕ್ಟ್ ಹೋಗಿ ನೀವು ಮೊಬೈಲ್ ಹಿಡಿಬೇಡ್ರಿ ಅಂತಂದ್ರೆ ಇದನ್ನ ಕೇಳಾಕ ಯಾರು ಇಲ್ಲ. ಬಟ್ ಅವ್ರ ಕತೆ ಮೂಲಕ ಕಾನ್ಸೆಪ್ಟ್ ರೀತಿ ಮಾಡಿ ಕತೆ ಮೂಲಕ ಹೇಳೇವಿ. ಆಮೇಲೆ ಒಬ್ಬೊಂದ್ ಇದು ಸ್ವಾಭಿಮಾನ ಅನ್ನೋದು ಹೆಂಗಿರ್ತತಿ, ಆ ಸ್ವಾಭಿಮಾನ ಹೋಗಿ ಹೆಂಗ್ ಉಲ್ಟಾನು ಆಗ್ಬೋದು ಈಗಿನ ಜನರೇಷನ್ ಒಳಗ, ಅದನ್ನ ಹೇಳಿದೇವಿ. ಇದೊಂಥರ ಕತೆ ಒಳಗ ಒಂದು ಪ್ಯೂರ್ ಲವ್ ಸ್ಟೋರಿ ಹೇಳಿದೇವಿ. ದೆನ್ ಇನ್ ಜೊತೆಯಾಗಿತ್ವಾಗಿ ಬರತೈತಿ ಇನ್ನೊಂದ್ ಶಾರ್ಟ್ ಫಿಲ್ಮ್ ಬರತೈತಿ, ನಾನು ಮುಖೇಶ್ ಬರತೈತಿ ಸುಮಾರು. ಆಮೇಲೆ ಕೊನೆಯ ಪುಟ ಅಂತ ಒಂದ್ ಸಿನಿಮಾ ಬರತೈತಿ. ಅದು ಇನ್ನೂ ಎಲ್ಲೋ ಇವತ್ತ ನೋಡ್ರಿ ನಿಮ್ ಮುಂದೆ ಅನೌನ್ಸ್ ಮಾಡಿದೆ. ಅದ್ ಆಲ್ರೆಡಿ ಎಲ್ಲ ರೆಡಿ ಐತ್ರಿ, ಅದ್ರದ್ದು ರಿಲೀಸ್ ಮಾಡ್ಬೇಕು. ಕೊನೆಯ ಪುಟ ಸಿನಿಮಾ ಆಗೈತದ ಆಲ್ರೆಡಿ. ಸುಮಾರು ಅದಾವ್ರಿ ಪ್ರಾಜೆಕ್ಟ್ಸ್ ಎಲ್ಲ ಶ್ರೀರತ್ನ ಫಿಲಂ ಕಂಪನಿಯಿಂದ. ಯಾರು ಹೊಸಬ್ರಿಗೆ ಇಷ್ಟ ಇದೆ ಅವ್ರ ಪ್ರಾಜೆಕ್ಟ್ಸ್ ನಮಗ್ ತಂದ್ ಕೊಟ್ರ, ನಮಗ್ ಇಷ್ಟ ಆದಂದ್ರ ನಾವು ಅಪ್ರೂವಲ್ ಮಾಡ್ತೀವಿ, ಹೊಸಬ್ರಿಗೆ ಅವಕಾಶ ಕೊಡ್ತೀವಿ. ಬೆಳೆದವ್ರಿಗಂತೂ ಅಲ್ಲ, ಬೆಳೆದವ್ರಿಗೆ ಕೊಡ್ತೀವಿ. ಈಗ ಮಾಡ್ಕೊಂಡು ಅದು ನಮ್ಗ್ ಪ್ರೊಡಕ್ಷನ್ ಬೇಕಷ್ಟೇ. ನಮ್ಗೆ ಪ್ರೊಡಕ್ಷನ್ ಬೇಕಾದ್ರೆ ಬೆಳೆದವ್ರಿಗೆ ಅಂತ ಕೊಡ್ತೀವಿ. ಬೆಳೆದವ್ರ ಅನ್ನಕ್ಕೆ ಇಲ್ಲಿ ಯಾರು ನನ್ನ ಪ್ರಕಾರ ಯಾರು ಬೆಳೆದಿಲ್ಲ. ಇನ್ನೂ ಬಹಳ ಮಟ್ಟ ಹೋಗ್ಬೇಕು ಜನ ನಾವು. ಯಾಕಂದ್ರೆ ನಾವ್ ಇದನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತೇವೆ, ಇವ್ರು ಬೆಳೆದಾರ ಇವ್ರು ಅಂತಲ್ಲ. ಚೆನ್ನಾಗಿ ಯಾರು ಮಾಡ್ತಾರೋ ಅವ್ರಿಗೆ ಮಾಡ್ತೀವ್ರಿ. ಚೆನ್ನಾಗಿ ಈಗ ನಿಮ್ಮ ಸಿನಿಮಾ ನಾಲೆಜ್ ಇರ್ಬೇಕು. ಸಿನಿಮಾ ನಾಲೆಜ್ ಇರ್ಲೇಬೇಕಲ್ರಿ. ಡೆಫಿನೆಟ್ಲಿ ಅವ್ರು ಒಂದು ಎಫರ್ಟ್ ಹಾಕಿದಾಗ ನಾವು ಮಾಡಕ್ ಈಸಿ, ನಮಗೂ ಇಷ್ಟ ಆಗತ್ತೆ. ಯಾಕಂದ್ರೆ ಒಬ್ಬೊಬ್ರಿಗೆ ಹೆಂಗಿರ್ತೈತ್ರಿ, ಕತಿ ಬರೀತಾರ, ಸ್ಕ್ರಿಪ್ಟ್ ಮಾಡ್ತಾರ, ಬಟ್ ಅವ್ರಿಗೆ ಅದನ್ನ ವಿಜುವಲಿ ಹೆಂಗ್ ತಗೊಂಡ್ ಅದು ಕಷ್ಟ ರೀ. ಅಂತವ್ರಿಗೆಲ್ಲ ನಾವೇನ್ ಮಾಡ್ತೀವಿ, ನಾವು ಟೀಮ್ ಕ್ರಿಯೇಟ್ ಮಾಡ್ಕೊಡ್ತೀವಿ, ಅವ್ರಿಗೂ ಪ್ರೊವೈಡ್ ಮಾಡ್ತೀವಿ ನಾವು ಕತಿ. ಈಗ ನಿಮ್ ಕಡೆಯಿಂದ ಒಂದ್ ಏದೋ ನಂಗೆ ಕತಿ ತಂದ್ರಿ ಅಂತಂದ್ರ, ಅದ್ ನನಗೆ ಇಷ್ಟ ಆಯ್ತಂದ್ರ ನಮ್ದು ಒಂದು ಟೀಮ್ ಇದೆ, ನನ್ ಟೀಮ್ ಎಲ್ಲ ಬರ್ತೈತ್ರಿ ಅದಕ್ಕೆ. ಓಕೆ, ದೆನ್ ಆ ಟೀಮ್ ವರ್ಕ್ ಮಾಡ್ತೈತಲ್ಲಿ. ಯಾಕಂದ್ರೆ ಅವ್ರ ಕ್ವಾಲಿಟಿ ಬೇಕು. ಸೊ ನನ್ ಕ್ವಾಲಿಟಿ ನಾನ್ ಬಿಟ್ಕೊಡಕ್ ಆಗಂಗಿಲ್ಲ, ನಮ್ದೊಂದು ಕ್ವಾಲಿಟಿ ಅನ್ನೋದು ಇರ್ತೈತಿ. ಸೊ ಅಲ್ಲಿ ನಡೀತೈತಿ ನಮ್ದೆಲ್ಲ ಕೆಲಸ. ಆಮೇಲೆ ಅವ್ರ ಕಡೆನೂ ಟ್ಯಾಲೆಂಟೆಡ್ಸ್ ಇದ್ರು ಅಂತಂದ್ರೂ ಅವ್ರನ್ನು ನಾವು ಹಾಕೋತೀವಿ. ಇನ್ ಕೇಸ್ ಯಾರು ನಿಮ್ ಕಡೆ ಎಡಿಟರ್ ಇರ್ಬೋದು, DI ಕಲರಿಸ್ಟ್ ಇರ್ಬೋದು, ಪೋಸ್ಟಲ್ ಡಿಸೈನರ್ ಇರ್ಬೋದು, ನಾವು ಮಾಡ್ತೀವಿ. ಸೊ ಈ ಶ್ರೀರತ್ನ ಫಿಲಂ ಕಂಪನಿ ಅಂತಂದ್ರೆ ನ್ಯೂ ಟ್ಯಾಲೆಂಟ್ ಸಂಬಂಧ ಇದು. ಅಂದ್ರ ಹಂಗಂತೇಳಿ ನಾನು ದೊಡ್ಡವಲ್ಲ, ಬಟ್ ನನ್ನ ಕಡೆ ಒಂದ್ 10 ರೂಪಾಯಿ ಐತಾ, ಆ 10 ರೂಪಾಯಿ ಯೂಸ್ ಮಾಡಿ ಅವ್ರಿಗೆ ಉಪಯೋಗ ಆಗತ್ತಾ, ನಾನ್ ಮಾಡಕ್ ರೆಡಿ ಅದೇನಿ ಇವತ್ತು. ಇದ ಶ್ರೀರತ್ನ ಫಿಲಂ ಕಂಪನಿ ಅಂತಂದ್ರೆ. ನಾನ್ ದೊಡ್ಡವದೇನಿ, ನನ್ನ ಹತ್ರ ದುಡ್ಡು ಐತಿ, ನನ್ನ ಹತ್ರ ನಿಜ ಏನು ಇಲ್ಲ, ಬಟ್ ನನ್ ಕಡೆ ಏನ್ ಇದ್ದಿದ್ರೆ ನಾನ್ ಮಾಡ್ಬೋದು. ಯಾಕಂದ್ರೆ ಕಲ್ತಿದ್ದೇನಲ್ರಿ ನಾನು ಸುಮಾರು. ಅದರಿಂದ ಶ್ರೀರತ್ನ ಫಿಲಂ ಕಂಪನಿ ಆಫೀಸ್ ಒಂದ್ ಚಿಕ್ಕ ಆಫೀಸ್ ಇದೆ ರೀ. ಅಂದ್ರೆ ನಂದು ರಿಮೋಟ್ ವರ್ಕ್ ಆಗುತ್ತೆ. ನಮ್ದೆಲ್ಲಾ ಚೆನ್ನೈನಾಗ ಹುಡುಗರು ಅದಾರ, ಬೆಂಗಳೂರು, ಆಮೇಲೆ ಮಹಾರಾಷ್ಟ್ರ, ಮುಂಬೈ, ಅಲ್ಲಿಂದೆಲ್ಲ ಕೆಲ್ಸಗಳೆಲ್ಲ ಮಾಡ್ತಾರ. ಆಮೇಲೆ ನನ್ನ ಆಫೀಸ್ ಬಂದು ಆಫೀಸ್ ಐತಿ. ಈಗ ಮನೆನ ರಿನೋವೇಶನ್ ಎಲ್ಲ ಮಾಡಿದೆ. ಸೊ ಎಡಿಟಿಂಗ್ಗೆ, DIಗೆ ಎಲ್ಲದಕ್ಕೂ ಆಫೀಸ್ ಇದೆ. ಸೊ ಆಫೀಸ್ ವಿಜಯನಗರ ಮನೆ ಮೇಲೆ. ಸೊ ನಿಮ್ಗೆ ಕೆಲಸ ನಡೀತಾವ್ರಿ, ಕೆಲಸ ಎಲ್ಲ ನಡೀತಾವ. ಸೊ ಆಫೀಸ್ ತರಾನು ಅಲ್ಲ, ಅದು ಒಂದು ರೂಮ್ ಅಷ್ಟ. ಸ್ಕ್ರಿಪ್ಟ್ ಏನ್ ಬೇಕು, ನಮ್ ಹುಡುಗರ್ಗ ಸ್ಕ್ರಿಪ್ಟ್ ಬರ್ಯಾಕ, ಓಕೆ, ಎಡಿಟಿಂಗ್ ಏನ್ ಬೇಕದೆಲ್ಲ.
ಈಗ ಜೊತೆಯಾಗಿ ಹಿತವಾಗಿ ರೆಡಿ ಐತಿ. ಜೊತೆಯಾಗಿ ಹಿತವಾಗಿ ರೆಡಿ ಐತ್ರಿ, ರಿಲೀಸ್ಗೂ ರೆಡಿ ಆಗೈತಿ. ಆಲ್ರೆಡಿ ಒಂದ್ ಸಾಂಗ್ ನಿನ್ನ ಮುದ್ದಾಡುವಂತ ಯೂಟ್ಯೂಬ್ ಒಳಗ ಐತ್ರಿ, ಎಲ್ರೂ ಕೇಳಿದಾರ, ಖುಷಿ ಪಟ್ಟಿದಾರ, ಚೆನ್ನಾಗಿದೆ. ಆ ಲೈನ್ಸ್ ಎಲ್ಲ ಕೇಳಿದಾರ. ಬಟ್ ದಯವಿಟ್ಟು ಕ್ಯಾಮ್ರಾ ಮುಂದ್ ನಾವ್ ಒಂದ್ ಹೇಳ್ಬೇಕಂದ್ರೆ ಯಾವ್ದೋ ಸಾಂಗ್ ಆದ್ರೂ ಒಂದ್ ಸಲಿ ಕೇಳ್ಬೇಡ್ರಿ, ಒಂದ್ 2 ರಿಂದ 3 ಸಲಿ ಕೇಳ್ರಿ. ಅದಾದ್ಮೇಲೆ ಇಷ್ಟ ಆಗ್ಲಿಲ್ಲ ಅಂತಂದ್ರ ನೀವು ಬೇಕಾರ ಇದನ್ ಮಾಡ್ರಿ. ಏನಾಗತ್ತ, ಒಂದ್ಸಲಿ ಕೇಳ್ಬಿಡ್ತಾರ್ರಿ. ಈಗ ನಾನು ಬೆಳಗಾವಲ್ಲ, ಫಸ್ಟ್ ಆಫ್ ಆಲ್ ಬೆಳಗಾವಿ ನಿಂತೀನಿ ಅಂದ್ರೆ ಈಗ ನಿಮ್ಗೆ ಗೊತ್ತು, 4 ಜನ ಗೊತ್ತು, ಯಾರೋ ಒಬ್ರು ಹೇಳಿದಾಗ ನಿಮ್ಗೂ ಗೊತ್ತಾಗಿರ್ಬೋದೇನೋ ನನ್ನ ಪ್ರಕಾರ. ಯಾಕಂದ್ರೆ ನಾನು ವೈರಲ್ ಆಗ್ಬೇಕಂತ ಯಾವ ವಿಡಿಯೋ ಅಂದ್ರ ವೈರಲ್ ಆಗಿಲ್ಲ, ಅದ್ರ ಜೊತೆ ಇವಾಗ ಪದಗಳಾಗಿ ಬರೋದು ನೋಡ್ರಿ ನಮ್ ಬಾಯಿ ಒಳಗುನು. ಇನ್ಸ್ಟಾಗ್ರಾಮ್ ಆಗಿ ಬಂದ್ಮೇಲೆ ವೈರಲ್ ಆಗ್ಬೇಕು, ಇವೆಲ್ಲ ಪ್ರಚಾರ ಆಗಿಲ್ಲ ಸರಿಯಾಗಿ. ನಾನು ಪ್ರಚಾರ ಆಗ್ಬೇಕು ಅನ್ನೋಗೋಸ್ಕರ ಈಗ ನೀವೆಲ್ಲ ನಮಗ್ ಸಪೋರ್ಟ್ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ನಾನು ಎಲ್ಲೂ ಕಂಡಿಲ್ಲ, ಆಮೇಲೆ ನನ್ ಕಷ್ಟ ಹೇಳ್ಬೇಕಂತ ಎಲ್ಲೂ ಅನ್ಸಿಲ್ಲ ನನಗೆ. ಯಾಕಂದ್ರ ಕಷ್ಟ ಹೇಳಿ ಸಿಂಪತಿಗೆ ಎಡ್ಸ್ಕೊಳ್ಳೋರು ಯಾರು ಏನ್ ನನಗ್ ಬೇಕಾಗಿಲ್ಲ. ಶ್ರಮ ಪಟ್ಟಿದ್ದೀನಿ, ಬಹಳ ಶ್ರಮ ಪಟ್ಟೀನಿ. ಎಲ್ಲ ನನ್ನ ಲೈಫ್ ಒಳಗ್ ನೋಡ್ರಿ, ಇವತ್ತು ಯಾವ ನಟರು ಏನೇನ್ ಹೇಳಿರ್ತಾರಲ್ಲ ಅದೆಲ್ಲ ನನ್ನ ಲೈಫ್ ಒಳಗೂ ಆಗೋಗೈತಿ. ಇದಾಗಿಲ್ಲ ಅಂತಲ್ಲ ಅಂತಾರೆ ಯಾರು, ಅದನ್ನೆಲ್ಲ ನನ್ನ ಲೈಫ್ ಒಳಗೆ ಎಷ್ಟು ದಿನಗಳು ಕಳೆದೆ ನಾನು, ಎಲ್ಲ ಆಗಿದಾವ್. ಬಟ್ ಅದನ್ನ ಹೇಳ್ಕೊಂಡು ಸಿಂಪತಿ ಗಿಟ್ಟಿಸ್ಕೊಂಡು ಮಾಡೋದಕ್ಕಿಂತ ಮಾಡಿದೇನು ಒಳ್ಳೆ ಕೆಲ್ಸ, ಅದನ್ನ ನೋಡ್ರಿ. ಹೇಳ್ತೇನೆ, ಅದು ಒಂದ್ ಕಾಲ ಬರ್ತದೆ, ನಾನು ಏನ್ ಮಾಡಿದೀನಿ ಹೇಳ್ತೇನೆ. ಯಾಕಂತಂದ್ರೆ ಅದು ಅವ್ರಿಗೂ ಆಗಿದಾಗ ಅದ್ರ ಆಗ್ಬಾರ್ದನ್ನಕ್ ಅವ್ರ ಏನ್ ಮಾಡ್ಬೇಕು ಅನ್ನೋದು ಒಂದಿರ್ತದಲ್ಲ. ಸೊ ಹೋಗತ್ ಮುಂದಿನ ದಿನ ಒಳಗ. ಈಗ ನಿನ್ನ ಮುದ್ದಾಡೋ ಆಗೇತ್ರಿ. ಸೆಕೆಂಡ್ ಅರೆರೆರೆ ಅಂತ ಇನ್ನೊಂದ್ ಸಾಂಗ್ ಬರುತ್ತೆ ನಮ್ದು. ಸೊ ಆ ಸಾಂಗ್ ಅಂದ್ರು ಈಗ ಆಲ್ರೆಡಿ ರಿಲೀಸ್ ಆಗೈತಿ. ಈಗ ನೀವು ಎಲ್ಲ ಕೇಳಿದ್ರಿ, ರೆಸ್ಪಾನ್ಸ್ ಅದು ಚಲೋ ಅನ್ಸತೈತ್ರಿ. ಈಗ ಅರೆರೆರೆ ಸಾಂಗ್ ನೀವು ಕೇಳಿರ್ಬೇಕು, ಲೈನ್ಸ್ ಎಲ್ಲ ನಿಮ್ಗೆ ಬಹಳ ಇಷ್ಟ ಆಗೈತಿ. ಸೊ ಓಡಾತೈತಿ ಸಾಂಗ್, ಚಲೋ ಹೊಂಟೈತಿ ಯೂಟ್ಯೂಬ್ ಒಳಗ, ಅದು ಒಂದ್ ಖುಷಿ ನನಗ. ಅದನ್ನ ಅದೇ ಹೇಳಿದ್ನಲ್ಲ, ಈಗ ನಾನ್ ಸಾಂಗ್ ಇದನ್ನ 2 ಸಾಂಗ್ ಟೋಟಲ್ಸ್ ಇದ್ರೊಳಗ 5 ಸಾಂಗ್ ಅದಾವ್ರಿ. ಈಗ ನಿನ್ನ ಮುದ್ದಾಡೋ ರಿಲೀಸ್ ಆಯ್ತು, ಅರೆರೆರೆ ಆಲ್ರೆಡಿ ರಿಲೀಸ್ ಆಯ್ತು ಈಗ ಮೊನ್ನೆ. ಸೊ ಆ ಸಾಂಗು ರಿಪೋರ್ಟ್ ನೀವು ನೋಡಾತಿರ್ಬೋದು, ಬಹಳ ಚಲೋ ಹೊಂಟೈತಿ ಎಲ್ಲಾ ಕಡೆ. ಏನಾಗೈತಿ ಅಂತಂತಂದ್ರ ಒಂದ್ಸಲಿ ಕೇಳಿಲ್ಲ, 2-3 ಸಲಿ ಕೇಳಿದವ್ರಿಗೆ ಬಹಳ ಇಷ್ಟ ಆಗೈತಿ. 1-2 ಸಲಿ ಕೇಳ್ರಿ, ಟ್ರೈ ಮಾಡ್ರಿ, ಇಷ್ಟ ಆಗ್ತತಿ. ನನ್ಗೋಸ್ಕರ ಕೇಳ್ರಿ, ನಾನೇನ್ ದೊಡ್ಡವಲ್ಲ ನನ್ಗೋಸ್ಕರ ಕೇಳಾಕು, ಬಟ್ ಟ್ರೈ ಮಾಡ್ರಿ, ಇಷ್ಟ ಆಗ್ತತಿ ನಿಮ್ಗೆಲ್ಲ. ಸೊ ಮ್ಯೂಸಿಕ್ ಅದು ಯಾರು ಮಾಡ್ಯಾರ ಇದಕ್ಕ ಜೈಪೌಲ್ ಅಂತ ಮಾಡ್ಯಾರ್ರಿ. ಫಸ್ಟ್ ಸಾಂಗ್ ಆನಂದ್ ರಾಜ ವಿಕ್ರಮ್ ಅಂತ ಮಾಡ್ಯಾರ. ಓ, ಹಿಂಗ್ ಸ್ಪ್ಲಿಟ್ ಮಾಡ್ಯಾರ ಅಲ್ಲ, ಅದು ಫಸ್ಟ್ ಒಂದ್ ಸಾಂಗ್ ಅಂದ್ರ ಅವ್ರು ಮಾಡಿದ್ರು ಅವರು. ಸೊ ಇನ್ ಮಿಕ್ಕಿದೆಲ್ಲ ಜಯಪೌಲ್ ಅಂತ ಮಾಡ್ಯಾರ. ಜಯಪೌಲ್ ಅಂತ ಮಾಡ್ಯಾರ. ಅವ್ರೆಲ್ಲಾರು ಅವರು ಎಲ್ಲ ಬೆಂಗಳೂರು, ಹೈದರಾಬಾದ್ ಜಯಪೌಲ್ ಅವ್ರು ಮಾಡ್ಯಾರ. ಸಿಂಗರ್ಸ್ ಇದು ಈಗಂತೂ ಸುಪ್ರೀತ್ ಶರ್ಮಾ ಹಾಡಿದ್ದ ನಿನ್ನ ಮುದ್ದಾಡು, ಸಂತೋಷ್ ವೆಂಕಿ ಈಗ ಅರೆರೆರೆ ಹಾಡಿದಾರ್ರಿ ಆಲ್ರೆಡಿ. ಸೊ ಇನ್ನೆಷ್ಟು ಐಶ್ವರ್ಯ ರಂಗರಾಜನ್ ಒಂದ್ ಮಾಡಿದಾರ್ರಿ, ಸೋಲೋ ಒಂದು ಹೀರೋಯಿನ್ ಗೋಸ್ಕರ ಒಂದ್ ಸಾಂಗ್ ಐತ್ರಿ. ದೆನ್ ಸಮಯನೇ ಅಂತ ಒಂದ್ ಸಾಂಗ್ ಐತೆ, ಅದು ಫೀಲ್ ಸಾಂಗ್. ಪಕ್ಕಾ ಹೇಳ್ತೀನಿ ಕೇಳ್ರಿ, ಯಾರ್ಗಾರೆ ಫೀಲ್ ಒಳಗಿದ್ರ ಮುಗಿತ್ ಕಥೆ ಅವ್ರದ್ದು. ಅಷ್ಟು ಚಲೋ ಸಾಂಗ್ ಬಂದೈತಿ. ಇಲ್ಲಿ ಅತ್ಯದ್ಭುತ ಸಾಂಗ್ ಅದು. ತಂದೆ ಮೇಲೆ ಒಂದ್ ಸಾಂಗ್ ಐತಿ, ತಂದೆ ನೆನಪಾಗಿಸ್ತೈತಿ. ಅದು ನಮ್ ತಂದೆ ನನಗೋಸ್ಕರ ಏನ್ ಮಾಡ್ಯಾರ ಅಂತಂದಾಗ ಆ ಸಾಂಗ್ ಕೇಳ್ಬಿಟ್ರೆ ನೆನಪಾಗ್ಬಿಡ್ತೈತಿ. ಲಿರಿಕ್ಸ್ ಎಲ್ಲ ಯಾರು ಬರ್ತಾರೆ? ಲಿರಿಕ್ಸ್ ಬಂದು ಒಂದು ಸುಪ್ರೀತ್ ಶರ್ಮಾ ಅವರ ಬರ್ತಾರೆ, ಅವ್ರದ್ದು ನಿನ್ನ ಮುದ್ದಾಡೋ. ಇದು ಅರಸು ಅಂತಾರೆ ಅಂತ ಹೇಳಂತಂದ್ ಈ ಗಣೇಶ್ ಅವ್ರ ಸಿನಿಮಾ ಮಾಡೋದ್ರಲ್ಲ, ಡಿಜಾಂಗೋ ಅಂತ ಮಾಡ್ತಿದಾರಲ್ಲ, ಆ ಡೈರೆಕ್ಟರ್ ಇದಕ್ಕ ಸ್ವಲ್ಪ ಅಂಜಿಕೆ ಸಾಂಗ್ ಬರ್ತಿರೋದು, ಅಂದ್ರೆ ಸಾರಿ ಅರೆರೆರೆ ಸಾಂಗ್ ಬರ್ತಾರೆ. ದೆನ್ ಐಶ್ವರ್ಯ ರಂಗರಾಜನ್ ಅವ್ರು ಹಾಡಿರೋದು ಒಂದು, ಇವ್ರು ಬರ್ತಾರೆ ಹಾಯಾಗಿ ನಾ ಹಾಡು ಅಂತ ನಮ್ಮ AR ಕೃಷ್ಣ ಡೈರೆಕ್ಟರ್ ಬರ್ತಾರ್ರಿ. ಆಮೇಲೆ ಇದು ತಂದೆ ಸಾಂಗ್ ಬಂದು ನಮ್ಮ ಇವ್ರು ರಾಹುಲ್ ಮಹಾಂತೇಶ್ ಅಂತ ಹೇಳಂದ್ ನಮ್ ಇದೊಂಥರ ಕತೆ ಬರ್ತಿದ್ರಲ್ಲ ಅವ್ರು ಬರ್ತಾರ್ರಿ. ದೆನ್ ಸಮಯನೇ ಮೋಸ ಮಾಡಿ ಆಲ್ಸೋ ಇವ್ರು ಬರ್ತಾರ್ರಿ, ನಮ್ಮ ಡೈರೆಕ್ಟರ್. ಪೊಸಿಷನ್ ಎಲ್ಲ ಬೆಂಗಳೂರಿನಾಗ ಎಲ್ಲ ಬೆಂಗಳೂರು. ಇವನ್ ವರ್ಕ್, ಟೆಕ್ನಿಕಲ್ ವರ್ಕ್ ಎಲ್ಲ ಅಲ್ಲೇ ಅದ. ಅಂದ್ರೆ ನನ್ ಬಗ್ಗೆ ಹಂಗ ತಪ್ಪು ತಿಳ್ಕೊಬೇಡ್ರಿ, ಬೆಳಗಾವಿದವಾಗಿ ಅಲ್ಲಿನವ್ರಿಗೆ ಏನೋ ಸಪೋರ್ಟ್ ಮಾಡತನ ಹಂಗ ಅಲ್ಲ. ಸ್ವಲ್ಪ ಎಲ್ರು ಬೇಕ್ರಿ, ಕರ್ನಾಟಕನ ಬೇಕಾಗೈತೆ, ಎಲ್ಲಾರು ಬೇಕಾಗ್ಯಾರ ನನಗೆ. ಈ ಭಾಗ ಅಂತಲ್ಲ, ಹಂಗಂತ ಹೇಳ ನಮ್ ಭಾಗದವ್ರನ್ನ ದೂರ ಇಡ್ತೇವಿ ಅಥವಾ ಭಾಗ ಅನ್ನೋದು ನಾನ್ ಅನ್ಕೊಂಡೇ ಇಲ್ಲ. ನನಗೆ ಇರೋದು ಒಂದೇ ಕರ್ನಾಟಕದಿಂದ ನನ್ನ ಹೋಗ್ಬೇಕು, ಕರ್ನಾಟಕ ಹೆಸರು ಉಳಿಸ್ಬೇಕು ಅನ್ನೋದು ನನ್ನ ಆಸೆ ಇರೋದು. ಸೊ ಸಿನಿಮಾ ಈಗ ಆಲ್ರೆಡಿ ರಿಲೀಸ್ ರೆಡಿ ಐತ್ರಿ. ರಿಲೀಸ್ ಇನ್ನ ಏನ್ ಪೆಂಡಿಂಗ್ ಐತಿ ವರ್ಕ್? ಇನ್ನು ಮುಗಿತ್ರಿ, ನಾ DI DTS ಕಂಪ್ಲೀಟ್ ಆಗಿ ಬಂತ್ರಿ. ಇನ್ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀವಿ, ಟ್ರೈಲರ್ ರಿಲೀಸ್ ಮಾಡ್ತೇವಿ. ಬಟ್ ನಮ್ ಜನ ನನಗ್ ಸಪೋರ್ಟ್ ಭಾಳ ಮಾಡ್ಬೇಕು, ಭಯ ಐತಿ. ಸೊ ಪ್ರಮೋಷನ್ ಪ್ಲಾನ್ಸ್ ಎಲ್ಲ ಇಲ್ಲೋ ಬೆಂಗಳೂರು? ಪ್ರಮೋಷನ್ ಪ್ಲಾನ್ಸ್ ಹಂಗಿಲ್ರಿ, ಆಲ್ ಓವರ್ ಕರ್ನಾಟಕನ ಪ್ಲಾನ್ ಮಾಡತ್ತೇವ್ರಿ ಪ್ರಮೋಷನ್ಸ್ ಎಲ್ಲ ಕಂಪ್ಲೀಟ್. ನಾನ್ ಯಾಕಂದ್ರೆ ನನ್ ಸಿನಿಮಾ ಯಾಕೆ ನೋಡ್ಬೇಕು ಅನ್ನೋದಕ್ಕೂ ಒಂದ್ ಏನ್ ಹೇಳ್ಬೋದು ಅಂತಂದ್ರೆ, ನಿಮಗ್ ಟ್ರೈಲರ್ ನೋಡ್ರಿ, ಸಾಂಗ್ಸ್ ಕೇಳ್ರಿ. ಒಂದ್ಸಲಿ ಕೇಳಿದ್ರೆ ಇಷ್ಟ ಆಗಂಗಿಲ್ಲ, ಯಾವ್ದೋ ಒಂದ್ಸಲಿ ಆದ್ರೆ ಸ್ವಲ್ಪ ಕಿವಿಗ್ ಬೀಳ್ಬೇಕಲ್ಲ. ದೊಡ್ಡವ್ರ ಸಿನಿಮಾದ ಏನಾಗತ್ತ, ಸಾಂಗ್ ಕೇಳ್ಬಿಡ್ತಾರ್ರಿ, 2 ಸಲಿ ಕೇಳ್ತಾರ, 3 ಸಲಿ ಕೇಳ್ತಾರ, ಪಕ್ಕ ಕೇಳ್ತಾರ. ಒಂದ್ಸಲಿ ಕೇಳಿ ಯಾರು ಬಿಡಂಗಿಲ್ಲ.
ಇಷ್ಟ ಆಗತ್ತ. ಹಂಗ ನಮ್ದೊಂದ್ಸಲಿ ಕೇಳ್ರಿ, 1-2-3 ಸಲಿ ಕೇಳ್ರಿ. ಇಷ್ಟ ಆಗ್ಲ ಅಂದ್ರೆ ಓಕೆ, ಇಷ್ಟ ಆಗತ್ತೆ. 1-2 ಸಲಿ 3 ಸಲಿ ಸಾಂಗ್ ಕೇಳ್ರಿ. ಅಷ್ಟೇ ನಾನು ಹೇಳೋದ. ದೆನ್ ಎಲ್ಲಾ ನಡ್ದೈತಿ, ಚಲೋ ಹೊಂಟೈತಿ ಜೀವನ. ಓಕೆ, ಒಂದ್ ಸ್ವಲ್ಪ ನೋವುಗಳಿದ್ರು ಚಲೋ ಹೊಂಟೈತಿ ಅಷ್ಟೇ. ನಾನ್ ಬೇಡ್ಕೊಳ್ಳೋದು ಏನಂದ್ರೆ ಎಲ್ಲಾರು ಮುಂದ ಜೊತೆಯಾಗಿತ್ತವಾಗಿ ಸಿನಿಮಾ ಇನ್ನೇನ್ ಆಗಸ್ಟ್ ರಿಲೀಸ್ ಇದೆ. ಡೇಟ್ ಅಂತೂ ಫೈನಲ್ ಮಾಡ್ತೀವ್ರಿ, ಯಾವ್ದು ಏನು ಅಂತ. ಮಾಡಿದ್ವಿ ಅಂತಂದ್ರ ಅದಕ್ ಸಪೋರ್ಟ್ ನಿಮ್ ಎಲ್ಲಾರು ಕಡೆಯಿಂದಾನು ನನಗ್ ಬೇಕಾಗತ್ತ. ಜನರ ಕಡೆಯಿಂದ ಬೇಕಾಗ್ತತಿ, ಆಡಿಯನ್ಸ್ ಕಡೆಯಿಂದ ಬೇಕಾಗ್ತತಿ, ಕರ್ನಾಟಕದ ಕಡೆಯಿಂದ ಬೇಕಾಗ್ತತಿ. ನನಗ್ ಒಂದ್ ಚಾನ್ಸ್ ಕೊಡ್ರಿ, ಏನೋ ಒಂದ್ ಮಾಡ್ತೇನೆ ನಾನು. ದಯವಿಟ್ಟು ನಾನ್ ಸಿನಿಮಾ ರಿಲೀಸ್ ಆದಾಗ ಎಲ್ರು ಬಂದ್ ನೋಡ್ಬೇಕಾಗ್ತತಿ. ಗೊತ್ತು ಈಗಿರೋ ಸಿಚುವೇಶನ್, ಈಗಿರೋ ಟೈಮ್ ಒಳಗ್ ತಮಿಳ್ ಬ್ಲಾಸ್ಟರ್, ತಮಿಳ್ ಎಮ್ಮಿ ಸಿಕ್ಕಾಪಟ್ಟೆ ಎಲ್ಲಾ ಏನೇನೋ ಅದಾವ ನಮ್ ಸಿನಿಮಾ ನೋಡ್ಬೇಕಂತ. ದಯವಿಟ್ಟು ಅದನ್ನೆಲ್ಲ ಬಿಟ್ಟ ಸಿನಿಮಾ ಥಿಯೇಟರ್ ಒಳಗ್ ಬಂದ್ ನೋಡ್ರಿ. ಸಿನಿಮಾ ಥಿಯೇಟರ್ ಒಳಗ್ ನೀವು ಬಂದ್ ನೋಡಿದ್ರನ ನಿಮ್ಗೆ ಆ ಫೀಲ್, ನಿಮ್ ತಂದೆ ತಾಯಿ ಜೋಡಿ ಕೂತ್ಕೊಂಡು ಆ ದೊಡ್ಡ ಪರದೆ ಒಳಗ್ ನೀವ್ ನೋಡ್ತಿರಲ್ಲ ಆ ಸಿನಿಮಾನ, ನಿಮ್ಗೊಂದ್ ಫೀಲ್ ಬೇರೆ ರೀ. ರಿಯಾಲಿಟಿ ಹೇಳ್ತೇನೆ ನಾನು. ಮೊಬೈಲ್ ಒಳಗ್ ನೋಡಿದಾಗ ಏನೋ ಒಂದ್ ಕೆಲಸ ಬರ್ತೈತಿ, ಏನೋ ವಾಟ್ಸ್ಆಪ್ ನೋಟಿಫಿಕೇಶನ್ ಬರ್ತೈತಿ, ಏನೋ ಸಮಥಿಂಗ್ ಬರ್ತೈತಿ. ಅದಲ್ಲ, ಟಿವಿ ಒಳಗ್ ಕುಂತ್ ನೋಡ್ತೀರಿ, ಗಾಡಿ ಸೌಂಡ್ ಹೋಗೋ ಬರೋದ್ ಬರ್ತೈತಿ, ಅದ್ ಬರ್ತೈತಿ. ಅರಿವಿ ಒಣ ಹಾಕಿ ತಕೊಂಡ್ ಬಾ, ಅದ್ ಮಾಡು, ಹಾಲ್ ತರಾಕ್ ಹೋಗು, ಇವೆಲ್ಲಾ ಇರ್ತಾವ. ಸಿನಿಮಾ ಥಿಯೇಟರ್ನೇ 3 ಅವರ್ ನಿಮ್ಗೆ ಯಾರು ಇದನ್ನ ಹೇಳ್ತಾರ? ಯಾರು ಹೇಳಂಗಿಲ್ಲ. ಸಿನಿಮಾ ಥಿಯೇಟರ್ ಒಳಗ್ ಸಿನಿಮಾ ನೀವು ಕೂತ್ ನೋಡಿದಾಗ ನಿಮ್ಗೆ ಒಂದ್ ಮಜಾ ಗೊತ್ತಾಗೋದು. ಸಿನಿಮಾ ಥಿಯೇಟರ್ ಯಾಕ ಚಲೋ ಇಲ್ಲ ಅಂತ ನಂಗೆ ಗೊತ್ತು. ಸ್ವಲ್ಪ ನೀಟ್ನೆಸ್ ಇಲ್ಲ ಅನ್ನೋದೊಂದು ಪ್ರಾಬ್ಲಮ್ಸ್ ಅದಾವ. ಅದ್ ನಮ್ ಥಿಯೇಟರ್ ಓನರ್ಸ್ ಸರಿ ಮಾಡತಾರ್ರಿ, ಎಲ್ಲ ನೀಟಾಗಿ ಇಡತಾರ. ಬಟ್ ಸಿನಿಮಾ ಥಿಯೇಟರ್ ಒಳಗ್ ಹೋಗಿ ಸಿನಿಮಾ ನೋಡಿದ್ರಿ ಅಂತಂದ್ರ ಮತ್ತ ಹಳೇದೆಲ್ಲ ಮರುಕಳಿಸ್ತೈತಿ. ನಾವೇನ್ ನೋಡ್ತಿದ್ವಿ ಅವಾಗಿನ ಟೈಮ್ನಾಗ ಸಿನಿಮಾಗಳು ಪ್ರಚಾರ ಆಗ್ತಿದ್ವಿ, ಯಾವ ತರ ಅದ್ ಮಜಾ ಇರ್ತಿತ್ತು. ನೀವು ಎಲ್ಲ ಹೋಗ್ತಿರ್ಬೋದು ಫಸ್ಟ್ ಎಲ್ಲ ನೋಡಿದಾಗ ಒಂಥರ ಮಜವಾಗಿರೋದ್ರಿ. ಅದೆಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡುವಾಗ ಯಾರ್ಯಾರು ಈ ಕಡೆಯಿಂದ ಈ ಕಡೆ ಮಾತಾಡ್ತಿರ್ಕಿಲ್ಲ. ಈಗ ಏನಾಗತೈತಿ, ಟಿವಿ ನೋಡೋದ್ ಹಿಂಗ್ ಮಾತಾಡ್ತಾರ. ಅದಲ್ರಿ, ಆಕ್ಚುಲಿ ಸಿನಿಮಾ ಥಿಯೇಟರ್ ಒಳಗ್ ನೋಡ್ರಿ, ನಿಮ್ಗೆ ಆ ಥಿಯೇಟರ್ ಒಳಗ್ ಬರುವಂತ ಫೀಲ್ ಎಲ್ಲಿ ಎಷ್ಟು ಕೊಟ್ರು ಬರಂಗಿಲ್ರಿ. ನಿಮಗ್ ಸಿನಿಮಾ ಇಷ್ಟನೋ ಇಲ್ಲೋ ಅನ್ನೋದು ಅಲ್ಲೇ ಗೊತ್ತಾಗ್ತತಿ, ಟಿವಿ ಒಳಗ್ ಗೊತ್ತಾಗಕ್ಕಿಲ್ಲ. ನನ್ ಕೇಳಿದ್ರ ಅದೇ ಒಬ್ಬೊಬ್ರ ಒಪಿನಿಯನ್. OTT ಬಂದಾವ, ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಇಟ್ಟದ? ಥಿಯೇಟರ್ ಇನ್ನೂ ನನಗೆ ಕ್ಲಾರಿಟಿ ಇಲ್ಲ, ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡ್ಬೇಕ್ರಿ. ಮಾತಾಡಿ ಆದ್ಮೇಲೆ ಪ್ಲಾನ್ ಆಗೋದು. ಚಿಕ್ಕ ಬಜೆಟ್ ಸಿನಿಮಾ, ಬಟ್ ದೊಡ್ಡ ಸಿನಿಮಾ. ಎಷ್ಟು ಡ್ಯೂರೇಷನ್ ಐತ್ರಿ ಸರ್? ಐತ್ರಿ ಒಂದು ಇನ್ನೂ ಒಂದ್ ಕಟ್ ಆಗತೈತ್ರಿ. ನಾನು ಅದ್ರದ್ದು ಕ್ಲಾರಿಟಿ ಇಲ್ಲ ನನಗ. ಎಲ್ಲಾ ರೆಡಿ ಐತಿ, ಬಟ್ 2 ಅವರ್ ಮೇಲೆ ಇದೆ, 2 ತಾಸ್ ಮೇಲೆ ಇದೆ. ಅಂದ್ರ ಹಂಗ ಅನ್ಕೊಂಡ ಚಿಕ್ಕ ಸಿನಿಮಾನು ಮಾಡಿಲ್ಲ, ಒಳ್ಳೆ ದೊಡ್ಡ ಸಿನಿಮಾ ಮಾಡ್ಯಾರ ನಾವು. ಇದ್ರದ್ದು ಎಡಿಟಿಂಗ್ ಎಲ್ಲ ನೀವ ಮಾಡಿ? ಇಲ್ಲ, AR ಕೃಷ್ಣ ಅವ್ರು ಮಾಡ್ಯಾರ, ಡೈರೆಕ್ಟರ್ ಮಾಡ್ಯಾರ. ಅವರ ಡೈರೆಕ್ಷನ್ ಮಾಡಿ ಅವ್ರ? ಹೌದೌದು, ಅವರು ಇಲ್ಲೇ ಅವ್ರಲ್ಲ? ಇಲ್ರಿ, ಅವ್ರು ಬಳ್ಳಾರಿ ಅವ್ರು ಮಾಡ್ಯಾರ. ಸೊ ಇದ್ರ ಫೈಟ್ ಸೀಕ್ವೆನ್ಸಸ್ ಅಂತಂದ್ರ ನೋಡ್ರಿ, ನೀವು ಸಿನಿಮಾ ನೋಡ್ರಿ. ನಾನು ಫೈಟ್ ಅದಾವೋ ಓನ್ಲಿ ಒಂದ್ ಸ್ಟ್ರೇಟ್ ಲೈನ್ ಆಯ್ತು ಸಿನಿಮಾದ? ಸ್ಟ್ರೇಟ್ ಲೈನ್ ಅನ್ನೋದಕ್ಕಿಂತ ಯಾವ್ದ್ರ ನಡುವೆ ಫೈಟ್ ಐತೆ ಅನ್ನೋದು ನೀವು ಸಿನಿಮಾ ನೋಡ್ಬೇಕ್ರಿ. ನಾನು ಅಂದ್ರೆ ಈಗ ಹೇಳಕ್ ಬರಲ್ಲ. ಅಂದ್ರ ಸಿನಿಮಾ ಅಂದ್ಮೇಲೆ ಒಂದ್ ಬಿಲ್ಡಪ್ ಒಂದ್ ಫೈಟ್ ಇಟ್ಟಿರ್ತಾರ, ಆ ಟೈಪ್ ಅಲ್ಲ. ಬಿಲ್ಡಪ್ ಅಂತ ಹೇಳಿ ಅದ್ನೇ ಹೇಳಿದ್ನಲ್ರಿ, ಜನಕ್ ಮಾದರಿ ಆಗುವಂತ ಒಂದು ಸ್ಟೋರಿ ಕೊಡಕ್ ಬಂದಿದ್ದೇನ್ರಿ ನಾನು. ಏನೋ ಜನಕ್ ಇದರಿಂದ ಒಂದ್ ಏನೋ ಹಾಕ್ಬಹುದಪ್ಪ ಅನ್ನೋದಷ್ಟ ನನ್ನ ತಲೆ ಒಳಗಿರೋದು. ಒಬ್ಬನ ಹೊಡೆದ ಕೂಡಲೇ ಜನಕ್ಕೆ ಅರ್ಥ ಆಗ್ತತಿ ಅನ್ನೋದು ನನಗ್ ಗೊತ್ತಿಲ್ಲ. ಸಿನಿಮಾ ಒಳಗ ಐತಿ ಅಲ್ಲ ಅನ್ನೋದು ಸಿನಿಮಾ ನೋಡ್ಬೇಕ್ರಿ. ಬಟ್ ನಿಮ್ಗೇನಂದ್ರೆ ಡೈಲಿ ನಿಮ್ಮ ಮನಿ ಒಳಗ್ ನಡೆಯುವ ಒಬ್ಬ ಹುಡುಗನ ಕತೆ ಅಷ್ಟ. ಹಂಗಂತೇಳಂತಂದ ಬಹಳ ಇದನ್ನಂತಲ್ಲ, ನಿಮ್ಗೆ ನೋಡೋದ್ ಕೂಡಲೇ ಹೌದಲ್ಲ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ವಲ್ಗರ್ ಪದಗಳಿಲ್ಲ. ನಿಮ್ಗೆ ಇನ್ನೂ ನಿಜ ಹೇಳಿ ಅಂತಂದ್ರ ಸ್ಮೋಕು ಸಿಗರೆಟ್ ಇಲ್ವೇ ಇಲ್ಲ ಸಿನಿಮಾ. ಯಾಕೆ ಬೇಕು? ಈಗ ಲವ್ ಫೇಲ್ ಆಯ್ತಾ, ಸ್ಟಾರ್ಟ್ ಎಲ್ಲಾ ಸಿನಿಮಾನಿಗೂ ಹೊಡಿ ಬಡಿ. ಇದಲ್ರಿ ಸಿನಿಮಾ ಅಂತಂದ್ರ ನಾವ್ ತೋರ್ಸೋದ್ ರೀತಿ ಒಳಗೂ ಇರ್ತೈತಲ್ಲ. ಇದಕ್ ನಮಗ್ ಮಾರ್ಗದರ್ಶನ ಅಥವಾ ನಮಗ್ ಏನೋ ಒಂದು ದೇವ್ರ ಅಂತಂದ್ರನ ಅವ್ರು ನೋಡ್ರಿ, ಯಾವ್ದೋ ಸಿನಿಮಾ ಒಳಗ್ ಹೋಗಿ ತೋರ್ಸಿಲ್ಲ ಅಂದ್ರೆ ಅವ್ರು ಮಾಡಿಲ್ಲ, ನನ್ನಿಂದ ಅವ್ರು ಕಲಿತಾರ ಅನ್ನೋದು ಒಂದಿರ್ತದೆ. ಸೊ ಇಂಥವೆಲ್ಲ ಮಾದರಿಗಳನ್ನ ನಾವು ತಿಳ್ಕೊಂಡು ಕಲ್ತ್ಕೊಂಡು ಮಾಡತ್ತಿದೀವಿ. ಸೊ ಮುಂದಿನ ದಿನಮಾನಗಳೊಳಗೆ ನಾನ್ ಹೆಂಗಿರ್ತೀನಿ ಅನ್ನೋದು ನನಗ್ ಗೊತ್ತಿಲ್ಲ, ಬಟ್ ಮನಸ್ಪೂರ್ವಕವಾಗಿ ಹೇಳ್ತೇನ್ರಿ, ಏನೋ ಒಂದು ಒಳ್ಳೇದ ಮಾಡ್ತೇನೆ ಅಷ್ಟೇ, ಆದಷ್ಟು ಒಳ್ಳೇದ್ ಮಾಡ್ತೇನೆ. ಬೆಳೆಸ್ಬೇಕಷ್ಟೇ ನಾನು. ಎಲ್ರು ಬೆಳೆಸ್ತಾರ, ಎಂತೆಂತವ್ರನ್ನು ಬೆಳೆಸ್ತಾರ. ಎಫರ್ಟ್ಲೆಸ್ ಇದ್ದವ್ರನ್ನು ಬೆಳೆಸಿದ ಉದಾಹರಣೆಗಳು ಅದಾವ. ಬಹಳ 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 ಏನೋ ಒಂದು ಪ್ರಯತ್ನ ಪಡತ್ತೇನೆ, ಬೆಳಿಲೇಬೇಕಂತ ಹೊಂಟೇನೆ. ನಾನ್ ಎಲ್ಲೂ ಯಾರ ಕಣ್ಗೂ ಕಾಣಿಸಿಲ್ಲ, ಬಿಕಾಸ್ ಕೆಲ್ಸದ ಕಡೆ ಗಮನ ಕೊಟ್ಟಿದ್ದೇನೆ. ಈಗ ಹೊರಗಡೆ ಬರ್ಬೇಕು. ಈಗ ನೋಡಿ, ನೀ ಮಾತಾಡಿದಾಗ ನನ್ ಬಗ್ಗೆ ಆಡಿಯನ್ಸ್ ಗೊತ್ತಾಗೋದು, ಹೌದಾ ಇಷ್ಟೆಲ್ಲಾ ಮಾತಾಡಿದಾನ, ಈ ತರ ವ್ಯಕ್ತಿ ಏನ ಅಂತ. ಬಟ್ ಆ ಆಡಿಯನ್ಸ್ ನನಗ್ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಮುಗಿತ್ರಿ. ಇದು ಬೇರೆನಾ ಕಾಯತೇನ್ರಿ, ವೇಟ್ ಮಾಡತ್ತೇನೆ.
ಸೊ ಥ್ಯಾಂಕ್ ಯು ರೀ ನಮ್ಮ ಥ್ಯಾಂಕ್ ಯು ಸೋ ಮಚ್. ಚಾನಲ್ ಬಂದ್ ಮಾತಾಡಿದ್ದಕ್ಕ ನಿಮ್ಗೂ ಥ್ಯಾಂಕ್ಸ್ ರೀ. ಸೊ ನೀವು ರಿಲೀಸ್ ಬಿಸಿ ಇದಾಗಿದ್ರಿ, ಸೊ ಹಿಂಗ್ ಬಂದ್ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಏನಿಲ್ರಿ, ಯಾಕಂದ್ರೆ ಈಗ ನಿಮಗೂ ನಾ ಥ್ಯಾಂಕ್ಸ್ ಹೇಳ್ಬೇಕು. ಪ್ರಚಾರ ಆದ್ರೂ ಇಷ್ಟಾದ್ರೂ ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಾಗ್ತೇನಲ್ಲ, ಬೆಳಗಾವಿ ನಿತಿನ್ ಅನ್ನೋ ಒಂದು ವ್ಯಕ್ತಿ ಅದಾನಂತಾದ್ರು ನನಗದು ಒಂದು ಬೆಳೆಯೋರ್ಗ ನೋಡ್ರಿ, ನಾವು ಕೆಲಸ ಮಾಡೋರ್ಗೆ ಈ ತರ ಸಪೋರ್ಟ್ ಬೇಕಾಗೈತಿ. ಯಾಕಂತಂದ್ರೆ ನಮಗ್ ಡೈಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಕೆಲಸ ಮಾಡಕ್ ಆಗಿಲ್ಲ. ಈ ತರ ನಿಮ್ದೊಂದು ಪ್ಲಾಟ್ಫಾರ್ಮ್ ಕೊಟ್ಟಾಗ ನಮಗ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತದ್ರಿ. ಗೊತ್ತು, ನಿಮ್ಗೂ ಗೊತ್ತು, ನನಗೂ ಗೊತ್ತು, ನಾವ್ ಎಷ್ಟ್ ಜನಕ್ಕೆ ಗೊತ್ತದೆ ಅನ್ನೋದು ಗೊತ್ತು. ಬಟ್ ಅದನ್ನ ನೀವು ನಿಮ್ ಒಂದ್ ಚಾನಲ್ ಗೊತ್ತಿಲ್ಲ ಯಾವಾಗ ಯಾವ್ದು ಏನಾಗತ್ತ ಅಂತ ಹೇಳಂತ. ಚಿಕ್ಕ ಹುಡುಗ ಅದನಿ, ಏನಾದ್ರೂ ಜಾಸ್ತಿ ಮಾತಾಡಿದ್ರು ಕಡಿಮೆ ಮಾತಾಡಿದ್ರು ತಪ್ಪು ತಿಳ್ಕೊಬೇಡ್ರಿ. ಕಲಿತೇನೆ, ಕಲ್ಕೊಂತ ಹೊಂಟಿದ್ದೇನೆ. ಏನೋ ಒಂದ್ ಎಲ್ರಿಗೂ ಮಾದರಿ ಆಗುವಂತ ವ್ಯಕ್ತಿ ಆಗ್ಬೇಕಂತ ಅನ್ಕೊಂಡೇನಿ. ದಯವಿಟ್ಟು ನೀವೆಲ್ರೂ ಸಪೋರ್ಟ್ ಮಾಡ್ರಿ, ಬೆಳೆಸ್ರಿ, ಸಿನಿಮಾ ನೋಡ್ರಿ, ಸಾಂಗ್ ನೋಡ್ರಿ, ಎಲ್ಲಾನು ನೋಡ್ರಿ. ಈಗ ಆಲ್ರೆಡಿ ಸಾಂಗ್ ಓಡಾತೈತಿ, ಚಲೋ ಹೊಂಟೈತಿ, ರಿಸಲ್ಟ್ ಚಲೋ ಹೊಂಟೈತಿ. ಸೊ ದಯವಿಟ್ಟು ಯಾರ್ಯಾರು ಸಾಂಗ್ ಕೇಳಿಲ್ಲ ಇನ್ನೊಂದ್ಸಲಿ ಕೇಳ್ರಿ, ಇಯರ್ ಬಡ್ಸ್ ಯೂಸ್ ಮಾಡಿ ಕೇಳ್ರಿ, ಕಾರ್ ಒಳಗ್ ಕೇಳ್ರಿ. ಸೊ ನಿಮ್ಗೆ ಏನೈತಲ್ಲ ಕೇಳ್ರಿ. ದಯವಿಟ್ಟು ಎಲ್ರು ಸಪೋರ್ಟ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ